ಮಧ್ಯಾಹ್ನ 3:25. ರಘು, ರಿಷಾ, ಸೂರಜ್, ಕನ್ಫೆಷನ್ ರೂಮ್ಗೆ ಬನ್ನಿ. ಏನು ಮಾಡ್ತಾ ಇದ್ದೀರಾ? ಹೋಗಿ ಹೇಳ್ತಾರೆ ಈಗ ಬುದ್ಧಿ. ಹಾಂ ಹೌದು. ಈಗ ಇಲ್ಲೇ ರೀ ನೀವು ಬನ್ನಿ, ನಾನು ಆಚೆ ಹೋಗ್ಬಿಡ್ತೀನಿ. ನನ್ನ ಕಾಯಿನ್ಸ್ ಎಲ್ಲ ಹುಷಾರು, ನನ್ನದು ಎಲ್ಲ ಹುಷಾರು ಆಯಿತಾ? ಅವ್ರನ್ನ ನಂಬಕ್ಕಾಗಲ್ಲ ನಾವು. ಅವ್ರು ಅಟ್ಯಾಕ್ ಮಾಡ್ತಾರೆ, ನನಗೆ ಗೊತ್ತು ಚೆನ್ನಾಗಿ. ಅದನ್ನ ಅಲ್ಲಿ ಹೈಡ್ ಮಾಡಿ ನೋಡ್ಕೊಳ್ಳಿ, ಜಾಗದಲ್ಲಿ ನೋಡ್ಕೊಳ್ಳಿ. ನೀವು ಹೋಗಿ ಆ ಕಡೆ. ಇಲ್ಲಿರ್ತೀನಿ. ಇಲ್ಲ ನೀವು ನಾನು ಬರಲ್ಲ ಆಚೆ. ಆಮೇಲೆ ನಾನು ಬರಲ್ಲ ಆಚೆ. ಏನು ಮಾಡಲ್ಲ, ಬಂದ್ರ ಬಿಡಿ ಅವ್ರನ್ನ. ಬರ್ಬೇಕಂದ್ರೆ ಬಿಡ್ಬೇಕು, ದಾರಿ ಬಿಡ್ಬೇಕು. ಅವರು ಕರೀತಾ ಇದ್ದಾರೆ ಅಲ್ಲಿ. ಅಯ್ಯೋ ದೇವ್ರೆ, ಮುಗೀತು. ಮಧ್ಯಾಹ್ನ 3:35. ರಘು, ಬಿಗ್ ಬಾಸ್, ರಿಷಾ ಬಿಗ್ ಬಾಸ್ ಹಾಗೂ ಸೂರಜ್, ಹಾಂ ಬಿಗ್ ಬಾಸ್. ನಿಮ್ಮ ಮುಂದೆ ವಿಶೇಷವಾದ್ದೇನೋ ಇದೆ ನೋಡಿ. ಅದು ಏನಿರ್ಬೋದು? ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಆರ್ ದ ರಿವರ್ಸ್ ಕಾರ್ಡ್. ಸಮಥಿಂಗ್ ಪವರ್ ಇರ್ಬೋದು ಅಂತ ಅನಿಸ್ತಾ ಇದೆ, ಅಥವಾ ಗೇಮಲ್ಲಿ ಏನೋ ಚೇಂಜಸ್ ಇದೆ ಅಂತ ಅನ್ಸುತ್ತೆ. ಸರಿಯಾಗಿ ಹೇಳಿದ್ರಿ. ಇವು ಪವರ್ ನಾಣ್ಯಗಳು. ಅಂದರೆ ನೀವು ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಒಂದು ಸುವರ್ಣ ಅವಕಾಶ. ಈ ಪವರ್ ನಾಣ್ಯವನ್ನು ನೀವು ತೆಗೆದುಕೊಂಡ್ರೆ ನಾಣ್ಯಗಳ ಸುರಿಮಳೆ ಟಾಸ್ಕ್ನಲ್ಲಿ ನಿಮ್ಮ ತಂಡದ ಗೆಲುವು ಅಥವಾ ಸೋಲು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನೀವು ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗುತ್ತೀರಿ. ಆದರೆ ಇದನ್ನು ತೆಗೆದುಕೊಂಡ ಕ್ಷಣದಿಂದ ನಿಮ್ಮ ತಂಡ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ. ಒಂದು ವೇಳೆ ನೀವು ಇದನ್ನು ತೆಗೆದುಕೊಳ್ಳಲು ಬಯಸದಿದ್ದರೆ ನಿಮ್ಮ ತಂಡ ಓಟದಲ್ಲಿ ಮುಂದುವರೆದು ಟಾಸ್ಕ್ ಅಂತ್ಯದಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿ ಗೆದ್ದರೆ ಮಾತ್ರ ನೀವು ಹಾಗೂ ನಿಮ್ಮ ತಂಡ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಲು ಅರ್ಹತೆ ಪಡೆಯುತ್ತೀರಿ. ಒಂದು ವೇಳೆ ನಿಮ್ಮ ತಂಡ ಸೋತರೆ ನೀವು ಕೂಡ ಅಭ್ಯರ್ಥಿಯಾಗುವ ಅವಕಾಶ ಕಳೆದುಕೊಳ್ಳುತ್ತೀರಿ. ಆಯ್ಕೆ ನಿಮ್ಮದು. ಈ ಕೂಡಲೇ ಯೋಚಿಸಿ ನಿಮ್ಮ ವೈಯಕ್ತಿಕ ಆಯ್ಕೆಯನ್ನು ತಿಳಿಸಿ. ಬಿಗ್ ಬಾಸ್, ನಾನು ಈ ಪವರ್ನ ತಗೊತೀನಿ. ಏನಕ್ಕೆ ಅಂದರೆ ನನಗೆ ಕ್ಯಾಪ್ಟನ್ ಆಗೋಕ್ಕೆ ಎಲ್ಲ ಕ್ವಾಲಿಟೀಸ್ ಇದೆ. ಆ್ಯಂಡ್ ಮನೇಲಿ ಆ ಪವರ್ ಬೇಕು ನನಗೆ. ಸೊ ಆ ಪವರ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು, ಏನೇ ಒಂದು ಸಿಸ್ಟಮ್ನ ತಗೊಂಬರ್ಬೋದು. ಸೊ ನನಗೆ ಈ ಪವರ್ ಇಟ್ಕೊತೀನಿ. ಬಿಗ್ ಬಾಸ್, ನಾನು ಕೂಡ ಈ ಪವರ್ನ ಕನ್ಸಿಡರ್ ಮಾಡ್ತೀನಿ, ಇಟ್ಕೊತೀನಿ. ಐ ಥಿಂಕ್ ಸೂರಜ್ ಒಬ್ಬನೇ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಆಗಲೇ ಕ್ಯಾಪ್ಟನ್ ಆಗಿದ್ದರೂ ಕೂಡ ನನ್ನ ಕ್ಯಾಪ್ಟನಲ್ಲಿ ಹೇಗೆ ನಡೆಯುತ್ತೆ ಅನ್ನೋದು ನನಗೂ ಬೇಕು. ನಾನು ಖಂಡಿತವಾಗ್ಲೂ ನಾನು ಅದನ್ನು ಚೆನ್ನಾಗಿ ನಡೆಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ನಾನು ಇದನ್ನು ಇಟ್ಕೊತೀನಿ ಬಿಗ್ ಬಾಸ್. ಸೊ ನಾನು ಇದನ್ನ ತಗೋತಾ ಇಲ್ಲ. ಬಿಕಾಸ್ ನಾನು ಟೀಮ್ ಜೊತೆ ಆಡ್ತೀನಿ. ನನ್ನ ತಂಡ ಗೆದ್ದರೆ ನಾನು ಮುಂದುವರಿತೀನಿ ಅಷ್ಟೆ. ಅವ್ರು ನಮ್ಮ ಹತ್ರ ಕಿತ್ಕೋಬೇಕು, ಅವ್ರು ಓಡ್ತಾರೆ. ಇಲ್ಲ ನೀವಿದ್ದೀರಾ, ಇಲ್ಲ ಅಂದರೆ ನಿಮ್ಮ ಟೀಮ್ ಗೆದ್ರೆ ಅಂತ ಹೇಳೋರು ಬಿಗ್ ಬಾಸ್. ನೀವುಗಳಿದ್ದೀರಾ, ಅವ್ರು ಡ್ರಾಪ್ ಅಷ್ಟೇ. ಮೂಚಿನ ಆಮೇಲೆ ಮಾತಾಡ್ತಾರೆ. ರಘು, ಬಿಗ್ ಬಾಸ್, ರಿಷಾ, ಹಾಂ ಬಿಗ್ ಬಾಸ್. ನೀವಿಬ್ಬರು ಪವರ್ ನಾಣ್ಯವನ್ನು ತೆಗೆದುಕೊಂಡಿದ್ದೀರಿ. ಎಸ್ ಬಿಗ್ ಬಾಸ್. ಎಸ್ ಬಿಗ್ ಬಾಸ್. ಟಾಸ್ಕ್ನಲ್ಲಿ ನಿಮ್ಮ ತಂಡದ ಗೆಲುವು ಅಥವಾ ಸೋಲು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ನೀವು ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಸೂರಜ್, ಹಾಂ ಬಿಗ್ ಬಾಸ್. ನೀವು ಪವರ್ ನಾಣ್ಯವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ನಿಮ್ಮ ತಂಡ ಓಟದಲ್ಲಿ ಮುಂದುವರೆದು ಟಾಸ್ಕ್ ಅಂತ್ಯದಲ್ಲಿ ಹೆಚ್ಚು ಪಾಯಿಂಟ್ಸ್ ಗಳಿಸಿ ಗೆದ್ದರೆ ಮಾತ್ರ
ನೀವು ಹಾಗೂ ನಿಮ್ಮ ತಂಡ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಲು ಅರ್ಹತೆ ಪಡೆಯುತ್ತೀರಿ. ಓಕೆ ಬಿಗ್ ಬಾಸ್. ನೀವಿನ್ ಹೊರಡ್ಬೋದು. But consider his game is still there. ಎಲ್ಲ ಡಿಸ್ಕಸ್ ಆಗಿ ಏನ್ ಗೊತ್ತಾ, ನಾವೆಲ್ಲರೂ ಆಡಬೇಕು. ಹೌದು, ಅದೇ ನಾನ್ ಬರ್ಕೊಂಡಿದ್ದು. ಆಡ್ತೀವಿ, ನಾವ್ ಗೆದ್ರೂ ಪ್ರಯೋಜನ ಇಲ್ಲ. Still ಇದೆ, ಯಾಕಂದ್ರೆ ಅವ್ರು ಹೇಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಮಾತ್ರ ಅವ್ರು ವಿನ್ನರು. ನನ್ನ ಕಾಯಿನ್ಸ್ ನನ್ನ ಹತ್ರ ಇರೋ ಕಾಯಿನ್ಸ್ ಇರ್ಲೇಬೇಕು. ಅದು ಮ್ಯಾಟರ್ ಆಗುತ್ತೆ. ಮ್ಯಾಟ್ರ್ ಆಗೇ ಆಗುತ್ತೆ. ಕಂಪೇರ್ ಮಾಡ್ತಾರೆ, ಇವ್ರು ನಿಮ್ಮ ಹತ್ರ ಎಷ್ಟಿದೆ, ನಿಮ್ಮ ಹತ್ರ ಎಷ್ಟಿದೆ, ನನ್ನ ಹತ್ರ ಎಷ್ಟಿದೆ. ಮಧ್ಯಾಹ್ನ 3:50. ಹೇಳಿ. ಇವಾಗ 3 ಜನಕ್ಕೂ ಒಂದೊಂದು ಪವರ್ ಕೊಟ್ಟು ನಾನು ರಿಚಾ ಆ ಪವರ್ ತಗೊಂಡ್ವಿ. ಆ ಪವರಿಂದ ನಾನು ರಿಚಾ ಡೈರೆಕ್ಟ್ ಕ್ಯಾಪ್ಟನ್ಶಿಪ್ ಇದಕ್ಕೆ ನಾಮಿನೇಟ್ ಆಗಿದೆ. ಸೂರಜ್ ತಗೊಳ್ಳಿಲ್ಲ, ಆಡಬೇಕು ಅಂತ ಹೇಳ್ದ. ಈಗ ನಾವಿಬ್ರು ಟಾಸ್ಕ್ ಆಡೋ ಹಂಗಿಲ್ಲ. ಒಂದು ನಿಮಿಷ ಕನ್ಫ್ಯೂಷನ್ ಆಗ್ಬಿಡಿ. ಸ್ಟಿಲ್ ನನ್ನ ಟೀಮ್ ರನ್ನಲ್ಲಿದೆ, ನಿಮ್ಮ ಟೀಮ್ ಕೂಡ ರನ್ನಲ್ಲಿದೆ. ಕಂಪ್ಯಾರಿಟಿವ್ಲಿ ಲಾಸ್ಟಲ್ಲಿ ಯಾರ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಆ ಟೀಮ್ ಫುಲ್ ಕನ್ಸಿಡರ್ ಆಗುತ್ತೆ. ಕೈ ಬಿಟ್ಟಿಲ್ಲ ನಾವು, ಅವ್ರು ನಂಬಿಕೆ ಇದೆ. ನಾವು ಆಡಿ ವಿನ್ ಆದ್ರೆ ನಾವು ಬರ್ತೀವಿ. ಎಸ್, ಹೌದು. ಅಪ್ಪಿ ತಪ್ಪಿ ಯಾಕಂದ್ರೆ ಯಾಕೆ ಗೊತ್ತಾ, ಅಪ್ಪಿ ತಪ್ಪಿ ಸೋತ್ರೆ ನನ್ನ ಸಮೇತ ನಾನು ನಾಮಿನೇಟ್ ಆಗಲ್ಲ. ಅದಲ್ಲ ಏನಕ್ಕೆ ಅಂದ್ರೆ ಎಲ್ಲ ಕಾಯಿನ್ಸು ಕತ್ಕೊಂಡು ಇಟ್ಕೊಂಡಿದ್ದಾರೆ, ನನಗೆ ಗೊತ್ತದು. ಅದಕ್ಕೆ ತುಂಬಾ ಇದೆ ಅವ್ರ ಹತ್ರ, ತುಂಬಾ ಇದೆ ಅವ್ರ ಹತ್ರ. ಧನು ಕಾಯಿನ್ಸ್ ತುಂಬಾ ಇದೆ ಅವ್ರ ಹತ್ರ. ನಾನು ಮಾಡ್ತೀನಿ. ಯಾರು ನೋಡ್ಕೊಳ್ತೀನಿ. ಆಯ್ತು, ಗಿಲ್ಲಿ, ನಾವು ಡ್ರಾಮಾ ಮಾಡೋಣ, ನಮ್ಗೇನು ಗೊತ್ತಿಲ್ಲ ಅನ್ನೋ ತರ. ಗಿಲ್ಲಿ ಏನಾಯ್ತು ಅಂತ ಕೇಳೋಣ, ಅವಳು ಏನ್ ಹೇಳ್ತಾಳೆ ನೋಡೋಣ. ನಿಮ್ಗೆ ಅರ್ಥ ಆಗಿಲ್ಲ. ಟೀಮ್ ಸೋತ್ರೆ ನೀವು ಮಾತ್ರ ಅದನ್ನ ತಗೊಂಡ್ರಿ ಪವರ್. ಯಾಕಂದ್ರೆ ಸ್ಟಿಲ್ ಟೀಮ್ಗೆ ಕ್ಯಾಪಬಿಲಿಟೀಸ್ ಇದೆ. ಅವ್ರು ಗೆದ್ರೆ ಅವರು ಆಡ್ತಾರೆ, ಸೋತ್ರೆ ನಾನು ಸೋಲ್ತೀನಿ. ಎಷ್ಟು ರಾತ್ರಿ ಎಲ್ಲ ತಗೊಂಡಿದ್ದೀರಾ, ಎಷ್ಟು ಪಾಯಿಂಟ್ಸ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ತಗೊಂಡಿದ್ದೀವಿ ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಈಗ ಅವ್ರ ಟೀಮ್ ತಾನೇ, ನೀವು ರಕ್ಷಿತಾ ಟೀಮ್ ತಾನೇ, ನಿಮ್ಮ ಹತ್ರನೇ ಅತಿ ಹೆಚ್ಚು ಪಾಯಿಂಟ್ಸ್ ಇರೋದು. ಗೊತ್ತು ನನಗೆ ಎಷ್ಟು ಎತ್ಕೊಂಡಿದ್ದೀರಾ ಅಂತ ಗೊತ್ತು ನನಗೆ. ನೋಡಿದ್ರಾ ನನ್ನ ಹತ್ರ ಬೇಡ ಈ ಡ್ರಾಮಾ. ಇನ್ನೂ ನನ್ನ ಟೀಮ್ ಇದೆ, ರನ್ನಿಂಗ್ ಅಲ್ಲಿ ಇದೆ. ಅಟ್ಯಾಕ್ ಮಾಡಿ ಇಬ್ರು ಸೇರ್ಕೊಂಡು, ಬರೀ ಇಬ್ರು ಸೇರ್ಕೊಂಡು ಅಟ್ಯಾಕ್ ಮಾಡಿ ನನ್ನ ಟೀಮ್ ನ. ಕೇಳಿ ಒಂದು ನಿಮಿಷ, ಎಲ್ಲಾರನ್ನೂ ಆಚೆ ಹಾಕ್ತೀನಿ ಅಂದಿದ್ರೆ ನಾನು ಪವರ್ ತಗೊಂತಾ ಇದ್ದೆ ಸರ್. ಅದನ್ನೇ ಹೇಳಿದ್ದು ನಾವು ನೋಡಿದ್ವಿ. ನೀವು ತಗೊಂಡ್ರೆ ಕ್ಯಾಪ್ಟನ್ಸಿ ಓಟದಿಂದ ನಿಮ್ ಟೀಮ್ ಹೊರ ಉಳಿಯುತ್ತದೆ. ಇಲ್ಲ, ಅದೇ ಹೇಳಿದ್ದು. ಗೊತ್ತಿಲ್ವಾ ಸರ್? ಇಲ್ಲಿಂದ ನಾವು ಇಲ್ಲೇ ನೋಡಿದ್ವಿ.
ಏನು ಫಸ್ಟೇ ಆಟ ಆಡೋದು ಫಸ್ಟೇ ಮುಂಚೆನೆ ಕೊಟ್ಟಿದ್ರೆ ಓ ತಗೊಬೋದು ಅಂತ ಅನ್ಬೋದಾಯ್ತು. ಇಷ್ಟು ಜನ ಕಷ್ಟಪಟ್ಟಿದ್ದೇವೆ, ಆಡಬೇಕಾಗಿತ್ತು ನೀವು. ನಮ್ಮನ್ನೇ ತುಳಿತಾ ಇದ್ದೀರಾ. ಇಲ್ಲ ಸರ್, ಅದನ್ನೇ ಹೇಳ್ತಾ ಇರೋದು. ನಾವು ಇವಾಗ ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲ, ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲ. ಹೇಳಿದೆ ಅದು ಸರ್, ನೀವು ಇದನ್ನ ತಗೊಂಡ್ರೆ ನಿಮ್ಮ ಟೀಮು ಕ್ಯಾಪ್ಟನ್ಸಿ ಓಟದಿಂದ ಹೊರ ಉಳಿಯುತ್ತದೆ ಅಂತ. ಇಷ್ಟು ಜನ ಸುಳ್ಳು ಆಡ್ಬೋದು, ಆಟ ಆಡ್ಬೋದು, ಮತ್ತೆ ಲಾಸ್ಟ್ ಪಾಯಿಂಟ್ ಕನ್ಸಿಡರ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಆಟ ಆಡ್ಬೋದು, ಆಡಂಗಿಲ್ಲ. ಇವಾಗ ಗೇಮೇ ಇರಲ್ವಾ? ನೀವು ಒಬ್ರು ಹೋದ್ರೆ ಕ್ಯಾಪ್ಟನ್ಸಿಗೆ ನಮ್ಗೇನ್ ಸಿಕ್ತು? ಯಾಕೆ ಸಿಕ್ಕಿಲ್ಲ? ಎಲ್ಲಿ ಸಿಕ್ತು ಸರ್? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನು ಅದೆಲ್ಲ ಹೇಳ್ಬಾರ್ದು ಸರ್. ಏನ್ ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು? ಇವಾಗ ನನ್ನ ಆಚೆಯಿಂದ ಆಚೆ ಹಾಕಿರೋದು ನೀವು. ಎಲ್ಲ ಆಚೆ ಹಾಕಿದ್ದೀನಿ. ಟೀಮ್ ಕ್ಯಾಪ್ಟನ್ ಆಗಿ ನೀವು ಆಚೆ ಹಾಕಿರೋದು ನೀನ್ ತಗೊಂತಾ ಇರ್ಲಿಲ್ಲ. ನಾನು ತಗೊಂತಾ ಇರ್ಲಿಲ್ಲ. ಅವ್ರು ತಗೊಂಡಿಲ್ಲ. ಅದೇ ಹೇಳ್ತಾರೆ, ನಾನು ತಗೊಂತಾ ಇರ್ಲಿಲ್ಲ. ನಾನು ಯೋಚನೆ ತಗೊಂತಾ ಇರ್ಲಿಲ್ಲ ಸರ್, ನಾನು ತಗೊಂತಾ ಇರ್ಲಿಲ್ಲ ಅದನ್ನ. ಸೆಲ್ಫಿಶ್ ನೈಟೆಲ್ಲ ಅಷ್ಟು ಕಷ್ಟಪಟ್ಟು ಆಡಿದೀವಿ. ನಾವು ಕಷ್ಟಪಟ್ಟಿದ್ದೀವಿ ಅಷ್ಟೇ. ನಾನು ಆಡಿಲ್ವಾ? ನೀವು ಕಷ್ಟಪಟ್ಟಿದ್ದೀರ, ನಾನು ಇಲ್ಲ ಅಂತ ಇಲ್ಲ. ಇಲ್ಲಿ ನಮ್ ಕಷ್ಟಕ್ಕೆ ಏನು ಸಿಗ್ತಾ ಇಲ್ಲ. ಸಂಜೆ 4 ಗಂಟೆ. ಈಗ ನಮಗೆ ಕ್ಯಾಪ್ಟನ್ಶಿಪ್ ಅಲ್ಲಿ ಕ್ಯಾಪ್ಟನ್ಸಿ ಇದ್ದೂನು ನೀವು ಸೋತ್ರು ಗೆದ್ರು ನಿಮ್ಗೆ ಅದು ಸೇಫ್ ಆಗುತ್ತೆ. ಬಟ್ ನಾವಿದ್ರು ಹಂಗಾದ್ರೆ ಸೂರಜ್ ತಗೋಬಹುದಿತ್ತಲ್ಲ. ಅದೇ ದಡ್ಡ ಅವನು, ದಡ್ಡನ ಮಾಡ್ಬಿಟ್ಟು ಇಲ್ಲಿ ಬಂದು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾನೆ. ತಲೆ ಇಲ್ಲ ಅವನಿಗೆ. ಸಿಂಪತಿ ಅಲ್ಲ, ನಿಯತ್ತು. ನನ್ ಕೇಳು, ನಿಯತ್ತು. ಯಾಕೆ ಗೊತ್ತಾ? ನಾವಲ್ಲಿ ಏನಾಯ್ತು ಎಲ್ಲ ನೋಡಿದ್ರಿ, ಒಪ್ಕೊಂತೀನಿ. ಸ್ಟಿಲ್ ಅವ್ನಿಗೆ ಗೊತ್ತಿಲ್ವಾ ಕಾನ್ಫಿಡೆನ್ಸ್ ಇಲ್ವಾ? ಅದು ಪಾಯಿಂಟ್ಸ್ ಇದೆ. ಇನ್ನೊಂದು ಕ್ವಶನ್ ಕೇಳ್ತೀನಿ ರಿಷಾ. ಈಗ ನಮಗೆ ಹೋಗಕ್ಕಿದ್ಯಾ? ಇದೆ, ಹೋಗಕ್ಕಿದೆ. ಅವ್ರು ಹೇಳಿದ್ದಾರೆ 3 ಜನ ಕನ್ಸಿಡರ್ ಮಾಡಿದ್ರೆ ನಿಮ್ಮ ತಂಡ ಕ್ಯಾಪ್ಟನ್ಸಿಯಿಂದ ಹೊರಗುಳಿಯುತ್ತೆ. ನಾವು ಕೇಳಿದ್ವಿ ರಘು, ನಾನು ಸೂರಜ್ ತಗೊಳ್ದಿರೋದಕ್ಕೆ ಅವರ ಟೀಮ್ ಆಡಿ ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಗೆದ್ರೆ ಅವರು ಇಡೀ ತಂಡ ಕ್ಯಾಪ್ಟನ್ಸಿಗೆ ಹೋಗುತ್ತೆ. ಸೋತ್ರೆ ಹೋಗಲ್ಲ. ಎಲ್ರಿಗೂ ಹೌದು. ಸಿಕ್ಕಿದ ಪವರ್ ನ ಹೆಂಗ್ ಬಿಡ್ಲಿ ನಾನು? ಅಟ್ಲೀಸ್ಟ್ ನಾನ್ ಕ್ಯಾಪ್ಟನ್ ಆದ್ರೆ ನಾನು ನಿಮ್ಗೆ ಹೇಳ್ತಾ ಇಲ್ವಾ ನನ್ನ ಕಡೆಯಿಂದ ಏನು ಅವರೊಂದು ಲೈನ್ ಪವರ್ ಕೊಡ್ತೀನಿ. ಪರವಾಗಿಲ್ಲ, ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಅದಿದೆ ನಿಮಗೆ. ಅದು ಕ್ಯಾಪ್ಟನ್ಸಿ ಪವರ್ ಕೊಟ್ಟಾಗ ಅದ್ರಲ್ಲಿ ಇನ್ನೊಂದು ಕ್ಲಾಸ್ ಬಂತು ಅದ್ರ ಜೊತೆ, ನೀವು ಸೇಫ್ ಆಗ್ತೀರಾ ಈ ಗೇಮ್ ಅಲ್ಲಿ, ಆದ್ರೆ ನಿಮ್ ತಂಡ ಕ್ಯಾಪ್ಟನ್ಸಿಗೆ ಹೋಗಕ್ ಆಗಲ್ಲ ಅಂತ. ಅದು ಬರೀ ಕಾಯಿನ್ ಇಲ್ಲ ಅಂತ. ಇವಾಗ ನೆಕ್ಸ್ಟ್ ಡಿಸ್ಕಷನ್ ಅಲ್ಲಿ ಇದೆ. ಇವಾಗ ನೆಕ್ಸ್ಟ್ ಏನು ಡಿಸ್ಕಷನ್ ಇಲ್ಲ, ಫೈನಲ್ ಅದೇ. ಏನು ಮಾಡಕ್ಕಾಗಲ್ಲ. ಸುಮ್ಮನೆ ಕೂಗ್ತಾ ಇದೆಯಾ? ಬಂದೆ ಏನಕ್ಕೆ ಕೂಗ್ತಾ ಇದೆಯಾ? ಏನಕ್ಕೆ ಕೂಗ್ತಾ ಇದೆಯಾ? ಏನ್ ಮಾಡಕ್ಕಾಗತ್ತಿಲ್ಲ? ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆಯ್ತು, ಕೂಗು, ಏನು ಮಾಡಕ್ಕಾಗಲ್ಲ. 2 ದಿನದ ಹಿಂದೆ ಬಂದವ್ರಿಗೆ ಆ ಸ್ವಾರ್ಥ ಇದೆ, ನಾನು ಹೋಗ್ಬೇಕು ಅಂತ ಆದಾಗ 3 ವಾರದಿಂದ ಆಟ ಆಡಿರೋರು ಇಲ್ಲೇನ್ ಕಡ್ಲೆ ಬೀಜ ಬಿಡಿಸ್ತಾ ಇದ್ರ? ಹಾಗಾದ್ರೆ ಯಾಕೆ 3 ಜನ ಇದ್ರು, ಅದ್ರಲ್ಲಿ ಒಬ್ಬರು ಮಾತ್ರ ನಿರ್ಧಾರ ಯಾಕೆ ಆತರ ಆಗಿತ್ತು, ಇಬ್ಬರು ಮಾತ್ರ ಯಾಕೆ ಸ್ವಾರ್ಥ ಆಗಿತ್ತು? ಅವ್ರ ಹತ್ರ ಜಾಸ್ತಿ. ಒಂದ್ ನಿಮಿಷ, ನಾನು ನನ್ನ ಟೀಮ್ ಜೊತೆ ಮಾತಾಡ್ತಿದ್ದೀನಿ. ನಾನು ಒಬ್ಳೆ ಇವಾಗ. ನಿಮ್ ಇಷ್ಟ. ನಾನು ನಿಮ್ಮಲ್ಲಿ ಒಬ್ಳೆ ಆಗಿದ್ದೀನಿ ಈಗ. ನಾನು ಪ್ರತಿಯೊಬ್ಬರಿಗೂ ನನ್ನ ಟೀಮ್ ನನ್ನವರು ಅಂತ ನಾನು ಏನ್ ಅನ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಇವ್ರಾಗ್ಲಿ ರಘು ಆಗ್ಲಿ ಕ್ಯಾಪ್ಟನ್ಸಿ ಬಂತು ಅಂದ್ರೆ ಆ ಕ್ಯಾಪ್ಟನ್ಸಿನ ನಾನಂತೂ ಒಪ್ಪಲ್ಲ. ನೀವ್ ಯಾರಾದ್ರೂ ಒಪ್ತೀರಾ ಅಂದ್ರೆ ನಿಮಗ್ ಬಿಟ್ಟಿರೋದು. ಅದು ನಿಮಗ್ ಬಿಟ್ಟಿರೋ ಕ್ಯಾಪ್ಟನ್ಸಿ. ಅದು ಒಪ್ಕೊಳ್ಳಿ ಬಿಡಿ, ನೀವು ಒಪ್ಕೊಳ್ಳಿ ಬಿಡಿ. ನಮ್ಗೆ ಯಾರು ಒಪ್ಪೋದಿಲ್ಲ. ನಮ್ಗೆ ನನ್ನ ಟೀಮ್ ನ ನಾನು ಹೆಂಗ್ ನೋಡ್ಕೋಬೇಕು ನನಗೆ ಗೊತ್ತು. ಇದೇನು ಹೇಳ್ಬೇಡಿ. ಸಂಜೆ 4:05. ನಾನು ಕ್ಯಾಪ್ಟನ್ಗೋಸ್ಕರ ಯೋಚನೆ ಮಾಡಿಲ್ಲ. ನಾನು 2 ವಾರ ನಾಮಿನೇಟ್ ಆಗಲ್ಲ ಅಂತ ಯೋಚನೆ ಮಾಡಿದ್ದೆ. ನನಗೊಂದು ಚಾನ್ಸ್, ಅದಕ್ಕೆ ತಗೊಂಡೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ,
ಆದ್ರೆ ಮತ್ತೆ 3 ವಾರ ಆಟ ಆಡ್ಕೊಂಡು ಬಂದಿರೋರು ಮತ್ತೆ ಏನಾಗಬೇಕು? ಗೊತ್ತಿಲ್ಲ, ಯಾಕಂದ್ರೆ ನಾನು 2 ದಿವಸದಿಂದ ಇಲ್ಲಿರೋದು. ಗೇಮಿಂದ ಹೊರಗಡೆ ಇದ್ರೆ ಅಲ್ಲೇ ನಿಮ್ ಸ್ವಾರ್ಥ ಪ್ರಾರಂಭ ಆಯ್ತು. ಆಮೇಲೆ ಇಡೀ ಟೀಮ್ ನ ನೀವು ಧ್ವಂಸ ಮಾಡಿದೀರಾ. ಡೋಂಟ್ ಯು ಥಿಂಕ್ ಇಟ್ ಇಸ್ ರಾಂಗ್? ಧ್ವಂಸ ಮಾಡಿದ್ರೆ ಹೌದು ನನ್ನ ಟೀಮ್ ಮೆಂಬರ್ ನನ್ನ ಆಡದ್ನೋ ಇಲ್ವೋ ಯಾಕೆ ನೀವು ಒಂದಿನ ಆಟ ಆಡಿದ ಕನ್ಸಿಡರೇಷನ್ ಬರಲ್ಲ? ನನಗೆ 3 ವಾರ ಆಟ ಆಡ್ಕೊಂಡು ಬಂದಿರೋರು ಏನ್ ಮಾಡ್ಬೇಕು ರಘು? ಈಗ ನಾವು ಆಟ ಆಡಿದ್ರು ಇಟ್ಸ್ ಅ ವೇಸ್ಟ್. ಅವ್ರು ಯಾರ ಜೊತೆ ಕಾಂಪೀಟ್ ಮಾಡ್ತಾರೆ ಗೊತ್ತಾ? ಈಗ ಇಲ್ದಿದ್ರೆ ನಮ್ ಜೊತೆ ಕಾಂಪೀಟ್ ಮಾಡ್ಬೇಕಿತ್ತು ಇದೇ ಗೇಮ್ ಅಲ್ಲಿ. ಈಗ ಇವ್ರ ಜೊತೆ ಮಾತ್ರ ಕಾಂಪೀಟ್ ಮಾಡ್ತಾರೆ, ಇವ್ರ ಜೊತೆ ಮತ್ತೆ ರಘು ಜೊತೆ. ಆಡ್ತಾ ಇದ್ದೀನಿ. ಏನ್ ಗೇಮ್ ತರ ಆಡ್ತಾ ಇದೀರಾ ಸರ್? ನೆಕ್ಸ್ಟ್ ನೀವು ಕ್ಯಾಪ್ಟನ್ ಆಗ್ತೀರಾ ಅಂದ್ರೆ ಯಾರು ಸರ್ ಹೋಗ್ತಾರೆ? ಬೇಡ, ನಾಮಿನೇಟ್ ಮಾಡಿ. ಏನ್ ನಾಮಿನೇಟ್ ಮಾಡ್ಬೇಕು ಸರ್? ನೀನು ನಿಜವಾಗ್ಲೂ ತಲೆ ಬುದ್ಧಿವಂತಿ ಆಗಿದ್ರೆ, ನಿಜವಾದ ಕ್ಯಾಪ್ಟನ್ ಆಗಿದ್ರೆ ಟೀಮ್ಗೋಸ್ಕರ ಯೋಚನೆ ಮಾಡ್ಬಿಟ್ಟು ಈಗ ಆಗಿರೋದಕ್ಕೆ ಅವಳು ಇದಕ್ಕೆ ಯೂಸ್ ಮಾಡ್ಕೊಂಡು ಈಗ ಲಾಭ ನಾನು ಸೋಲ್ತಿದ್ದೆ ಅಲ್ವೇನೋ. ಒಂದ್ ನಿಮಿಷ ಹೆಂಗ್ ಸೋಲ್ತೀಯ? ಗೆಲ್ತಿದ್ವಲ್ಲ, ನೋಡಿ ಎತ್ಕೊಂಡ್ರು. ಎಲ್ಲಾರು ಓಡಾಡಿದಾವೆ. ಯಾಕೆ ಕನ್ಸಿಡರ್ ಮಾಡಿಲ್ಲ? ನಾನು ನನ್ನ ಕನ್ಸಿಡರ್ ಮಾಡಿಲ್ವಾ? ಏನಂತ ಇವಾಗಿನ ಬಗ್ಗೆ ಹೇಳ್ತಾ ಇಲ್ಲ. ನೆನ್ನೆ ಕ್ಯಾಪ್ಟನ್ ಮಾಡುವುದು ನೆನ್ನೆ ಮಾಡಿದೆ. ಸಂಜೆ 4:15. ಕಹಾನಿ ಮೇಲೆ ಟ್ವಿಸ್ಟ್ ಕೊಟ್ಟರು. ಕರೆಕ್ಟ್ ಕೊಟ್ಲು. ರಕ್ಷಿತಾ ಸರಿ. ಅಲ್ಲ, ಈಗ ಅವ್ರು ಬಂದಾಗ ಆ ಚಿಕ್ಕ ಹುಡುಗಿ ಮೇಲೆ ಹಂಗೆಲ್ಲ ಬಡ್ಕೊಂಬಿಟ್ರಿ ಅಂದ್ರು. ಈಗ ಇವ್ರು ಏನ್ ಮಾಡ್ತಾವ್ರೆ? ಅಷ್ಟೇ, ಇಲ್ಲಿ ಸಿಚುವೇಶನ್ ಪರಿಸ್ಥಿತಿಗೆ ತಕ್ಕಂಗೆ ಮನಸ್ಥಿತಿ. ಬರ್ಬೇಕಾದ್ರೆ ಎಲ್ಲ ಹಂಗೆ ಅನ್ಕೊಂಡ್ ಬಂದ್ಬಿಡ್ತಾರೆ. ನಾವ್ ಜಗಳ ಮಾಡಲ್ಲ, ಅದ್ ಮಾಡಲ್ಲ, ತುಂಬಾ ಸ್ವೀಟ್ ಆಗಿರ್ತೀವಿ ಅಂತ. ತುಂಬಾ ಸ್ವೀಟ್ ಅಲ್ಲ. ನಾವು ಬಂದಿದ್ದ ತಕ್ಷಣ ಏನಾಯ್ತು? ಈಗ ಅವಾಗ ಮೇಡಮ್ ಕಿರ್ಚ್ಬೇಡ. ಏನ್ ಒಂದೇ ಪಾಯಿಂಟ್ ಇಟ್ಕೊಂಡು ಹೇಳಿದ್ರು ಎಲ್ಲಾರು. ಗೆಲ್ಬೇಕು. ನಮ್ಮಲ್ಲಿ ಯಾರಾದ್ರೂ ಒಬ್ಬರು ಗೆಲ್ಬೇಕು. ಗೆದ್ದವ್ರು ಮಾತ್ರ ಕ್ಯಾಪ್ಟನ್ ಆಗ್ಬೇಕು ಅಷ್ಟೇ. ನಾನು ಸುದಿಯನ ಆಟದಿಂದ ಹೊರಗಡೆ ಇದೀವಿ. ನಮ್ಮಲ್ಲಿ ಯಾರೋ ಹೋದ್ರು ಕೂಡ ನಮ್ಮ ಇಬ್ಬರು ಸಪೋರ್ಟ್ 100%. ಅವ್ರಿಬ್ರೇನಾದ್ರು ಬಂದ್ರೆ ಅದಕ್ಕೆ ವಿರೋಧ ಖಂಡಿತವಾಗ್ಲೂ ನಾವು ಮಾಡ್ತೀವಿ, ನಾವು ಒಪ್ಪಲ್ಲ. ನಾನು ಕೊನೆವರೆಗೂ ಆಡ್ತೀನಿ, ಜಾಸ್ತಿ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಐತೆ. ಅದಕ್ಕೆ ಕಾರ್ಡ್ ತಗೊಂಡಿಲ್ಲ ಕಾಯಿನ ಅವನು ಕನ್ಫೆಷನ್ ರೂಮಲ್ಲಿ. ಅವನು ಕಾನ್ಫಿಡೆನ್ಸ್ ಐತೆ. ಕ್ಯಾಪ್ಟನ್ ಆದವ್ರಿಗೆ ಮೇಯ್ನ್ ಬೇಕಾಗಿರೋದು ಇಲ್ಲ ನಾನು ಟೀಮ್ ಗೆಲ್ಲಿಸ್ತೀನಿ, ತಗೋಬತ್ತೀನಿ, ಎಷ್ಟೇ ಕಷ್ಟ ಆದ್ರೂ ಕಾನ್ಫಿಡೆನ್ಸು. ನೀನು ಕ್ಯಾಪ್ಟನ್ ಆದವ್ಳಿಗೂ ಆ ಕಾನ್ಫಿಡೆನ್ಸ್ ಇರಬೇಕಾಯ್ತು. ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಮ್ಗೇನು ಅನಿಸುತ್ತೆ ಹೇಳೋ? ಅಯ್ಯೋ ನಮ್ಮೇಲೆ ನಂಬಿಕೆನೇ ಇಲ್ವಲ್ಲ ಬಿಡು, ಟೀಮ್ ಮೇಲೂ ನಂಬಿಕೆ ಇಲ್ಲ, ನಮ್ಮೇಲೂ ನಂಬಿಕೆ ಇಲ್ಲ ಬಿಡು ಅಂತಲೇ ಬರೋದು. ಈಗ ಅಲ್ಲೂ ಹಂಗೆ ಆಗಿರೋದು ರಘುವಣ್ಣನ ಟೀಮಲ್ಲಿ. ಸೊ ಈಗ ಗೇಮ್ನ ಯಾರ ಹತ್ರ ಎಷ್ಟು ಕಾಯಿನ್ಸ್ ಇದೆ ಕಂಟಿನ್ಯೂ ಮಾಡಿ, ಆಟ ಬಿಡಕ್ಕೆ ಹೋಗಬೇಡಿ. ಅಟ್ ದಿ ಎಂಡ್ ಯಾರ ಹತ್ರ ಹೈಯೆಸ್ಟ್ ಕಾಯಿನ್ಸ್ ಇರುತ್ತೆ, ಇನ್ ಕೇಸ್ ಈಗ ನಾವು ಕನ್ಫ್ಯೂಸ್ ಆಗಿಬಿಟ್ಟು ಈಗ ನೀವೆಲ್ಲ ಕಾಯಿನ್ಸ್ ಕೊಟ್ಬಿಟ್ಟು ಲಾಸ್ಟಲ್ಲಿ ನೀವು ಎಲಿಜಿಬಲ್ ಅಂತ ಹೇಳಿಸ್ಕೊಳ್ಳೋದು ಬೇಡ. ಕಂಟಿನ್ಯೂ ಮಾಡಿ. ಬೇಡ ಆಟ ಧನು ಪ್ಲೀಸ್ ಬೇಡ. ಇಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಅರ್ಥ ಆಗ್ಲಿಲ್ಲ. ಒಂದು ಚೂರು 0.5% ಆದ್ರೂ ನನಗೆ ಡೌಟ್ ಇದ್ದಿದ್ರೆ ನಾನು ಮಾತಾಡ್ತಾನೆ ಇರ್ಲಿಲ್ಲ. ಎಲ್ಲ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದೆ ರಘು. ಯಾರು ಸೆಲ್ಫಿಶ್ ಅಪ್ಪಿ ತಪ್ಪಿ ನನ್ನ ಅಲ್ಲ. ಅಶ್ವಿನಿ ಸೀರಿಯಸ್ಲಿ ನನ್ನ ಆಚೆ ಇಟ್ಟಿದ್ದಕ್ಕೆ ಎಷ್ಟು ಡ್ರಾಮಾ ಆಡಿದ್ಲು. ನನ್ನ ಟೀಮ್ ಅವಳಾಗಿದ್ರು ಅದೇ ಡಿಸಿಷನ್ ತಗೊತಾ ಇರೋ. ನಾನು ಹೇಳ್ತೀನಿ ಕರೆಕ್ಟಾಗಿ ಓಪನ್ ಆಗಿ. ಈವನ್ ನಮ್ಮ ಜಾಗದಲ್ಲಿ ಅವ್ರು ಇದ್ದಿದ್ರೆ ಅವ್ರು ಬಿಟ್ಕೊಟ್ಬಿಡ್ತಿದ್ರಾ? ಕ್ಯಾಪ್ಟನ್ ಇಂದ ಆಚೆ ಬಿಟ್ಟಿದ್ಕೇನೆ ಶಿ ಫೈಟೆಡ್ ಸೋ ಮಚ್. 10 ಡ್ರಾಮಾ ಮಾಡಿದ್ರು. ಇಮ್ಯಾಜಿನ್ ಮಾಡಿ. ತಲೆ ಸೂರಜ್ ಇಸ್ ಫೂಲ್. ನಾವು 3 ಜನದಲ್ಲಿ ಇತ್ತು ಒಂದು ಕ್ಯಾಪ್ಟನ್ ಪರ್ಸ್ಪೆಕ್ಟಿವ್ ಬಿಡಿ. ಸೂರಜ್ ಅವನಿಗೆ ಅನಿಸ್ತಾ ಅವ್ನು ಹೇಳಿದಾನೆ. ಯಾಕಂದ್ರೆ ಇತ್ತು ಅವನ ಹತ್ರ ಕಾಯಿನ್ಸ್ಗಳು, ಗೊತ್ತು ಅವನಿಗೆ ನಮ್ಮ ಟೀಮ್ ಬರುತ್ತೆ ಅಂತ. ಇವಾಗ ಆ ಟೀಮ್ ಗೆದ್ದಿಲ್ಲ, ಇವ್ರ ಟೀಮ್ ಗೆಲ್ತೋ, ಗ್ರೀನ್ ಟೀಮ್ ಗೆಲ್ತೋ. ಇವ್ರು ಯಾರು ಆಗಲ್ಲ, ಅವರೊಬ್ರು ಹೋಗ್ತಾರೆ. ಅವರಿಬ್ರೆ ಆಮೇಲೆ ಓಟದಲ್ಲಿ ನನಗೂ ಆಯ್ತು. ಟೀಮ್ ಪಾಪ ನಿದ್ದೆಗೆಟ್ಟಿದ್ದಾರೆ ಅಥವಾ ಎಲ್ಲ ಮಾಡಿದ್ದಾರೆ, ನನಗೂ ಬೇಜಾರಾಯ್ತು. ಬಟ್ ಎಲ್ಲೋ ಸೋಲ್ತಾರೆ ಅನ್ನೋದಿತ್ತು. ಮೇ ಬಿ ನಾನು ಏನಾದ್ರು ಗೆದ್ರೆ ನನ್ನ ಟೀಮ್ಗೆ ನಾನು ಏನಾದ್ರು ಮಾಡ್ಬೋದಿತ್ತು ಅಂತ ನನಗೆ ಮನ್ಸಿಗೆ ಬಂತು. ಸಂಜೆ 4:50. ನಾನು ಮಾತಾಡೋ ತನಕ ದಯವಿಟ್ಟು ಯಾರು ಮಾತಾಡಬೇಡಿ. ಬಿಗ್ ಬಾಸ್ ನ 24/7 ಅಲ್ಲಿ ಇಲ್ಲ ಅದಕ್ಕಿಂತ ಮುಂದುವರೆದ ಭಾಗ ಇದೆ. 24/7 ನೋಡ್ಕೊಂಡು ನನ್ನ ಉಸಿರು ಮಾತ್ರ ಇಲ್ಲೇ ಇತ್ತು. ಉಸಿರು ಏನು ಅಂತ ಗೊತ್ತಿತ್ತು. ಸುಮ್ಮನೆ ನಾನು ಆಚೆ ಇದ್ದೆ ಅಂತ ಹೇಳಿ ಬಂದು ಇಲ್ಲಿ ನೀತಿ ಪಾಠಗಳು ಆಡಿದ್ರಲ್ಲ, ಒಂದು ಮುಖ ಅವ್ರದೇ ಗೊತ್ತಾಯ್ತು ಎಷ್ಟು ಸೆಲ್ಫಿಶ್ ಅನ್ನೋದು. ಮತ್ತೆ ನಿನ್ನೆಯಿಂದ ನೋಡ್ತಾ ಇದ್ವಿ, ನಮಗ್ ಮುಜುಗರ ಆಗೋ ಹಾಗೆ ಹೇಗ್ ನಡ್ಕೋತಾ ಇದಾರೆ ಅನ್ನೋದು ಗೊತ್ತಾಯ್ತು. ಮುಜುಗರ ಆಗೋ ಆನನ್ ಮಗ ಅನ್ನೋ ಪದ ಬಳಕೆ ಬೇರೆ. ಸೊ ನಾನು ಅವ್ರಿಗೆ ಕ್ಲೋಸ್ ಆಗಿ ಹೇಳಿದ್ದು ಅದು ನೀವು ಇದೇ ಮಾಡಿರೋದು. ನೀವು ನಾನು ಅವ್ರಿಗೆ ಕ್ಲೋಸ್ ಆಗಿ ಅವನೇ ಅಫೆಂಡ್ ಆಗಿಲ್ಲ.
ಅಲ್ಲ, ನಾನೇನು ಆ ಥರ ಹೇಳಿಲ್ಲ. ನೀವು ಆಮೇಲೆ ಹೇಳಿದ್ರಿ. ಇಲ್ಲಿ ಯಾರು ಆಮೇಲೆ ಹೇಳಿದ್ರಿ. ಛತ್ರಿ ಹಿಡಿಯಕ್ ಬಂದಿಲ್ಲ, ಛತ್ರಿ ಹಿಡಿಯಕ್ ಬಂದಿಲ್ಲ. ನಾವು ಮಾತನ್ನ ಆಡ್ತಾ ಇದೀವಿ. ಫ್ರೆಂಡ್ಶಿಪ್ಪಿಗೂ ಬಾಂಡಿಂಗಿಗೂ ಸ್ಟ್ಯಾಂಡ್ ತಗೊಳ್ಳೋದಕ್ಕೂ ಛತ್ರಿ ಹಿಡಿಯೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ನಿಮಗೆ ಆಲ್ ದ ಬೆಸ್ಟ್. ಸೆಲ್ಫಿಶ್ ಕ್ಯಾಪ್ಟನ್ ಆಗಿ ಕೊಟ್ಟಿದ್ದೀರಲ್ಲ, ನಿಮಗೆ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. 2 ದಿನದಿಂದ ಕಣ್ಣು ಸಾಲ್ತಾ ಇಲ್ಲ ನೋಡೋದಕ್ಕೆ. ಡೈರೆಕ್ಟ್ ಕ್ಯಾಪ್ಟನ್ಸಿ ಬೇಕಿತ್ತು ಅವ್ರಿಗೆಲ್ಲ. ಆಡಿ ಇದೆಲ್ಲ ಏನಕ್ಕೆ ಬೇಕು ಅನ್ಕೊಂಡು ಈಸಿ ವೇ ನೋಡ್ಕೊಂಡ್ರು. ಸಂಜೆ 4:55. ಈಗ 3 ವಾರ ನಮ್ಮ ತಪ್ಪುಗಳನ್ನೇ ನೀನು ನೋಡ್ಕೊಂಡು ಬಂದಿರೋಳು. ನೀನು ಆ ತಪ್ಪುಗಳು ಮಾಡಬಾರ್ದು, ಮಾಡ್ಲೇಬಾರ್ದು. ಪರ್ಫೆಕ್ಟ್ ಆಗಿರ್ಬೇಕು. ಇಂಥ ಕಂಟೆಸ್ಟೆಂಟ್ 12 ಸೀಸನ್ ಅಲ್ಲಿ ಬರ್ಲೇ ಮಾಡಿಲ್ವಾ? ಈಗ ನಮ್ಗಳಿಗೆ ಏನ್ ಅನಿಸ್ತಾ ಇದೆ, 3 ವಾರದಲ್ಲಿ ಇಂಥ ಕಂಟೆಸ್ಟೆಂಟ್ ನಮ್ಮಲ್ಲಿ ಯಾರು ಇರ್ಲೇ ಇಲ್ಲಪ್ಪ ಅನ್ನೋಷ್ಟು ನಮಗೆ ಚೀಮಾರಿ ಹಾಕೋ ಅಷ್ಟು ಆಗಿದೆ. ನಮ್ ಗೇಮಲ್ಲೂ ತಪ್ಪಾಗಿರ್ಬೋದು, ಆದ್ರೆ ಈ ತರ ಚೀಪ್ ಆಗಂತೂ ನಾವು ಮಾಡಿಲ್ಲ. ಅದೇನೆ ಫೇಕ್ ಮಾಡ್ಕೊಂಡು ಜಗಳ ಮಾಡಲ್ಲ ನಾನು. ನೀನ್ ಫೇಕ್ ಮಾಡ್ಕೊಂಡು ಮಾಡ್ತಿಲ್ಲ. ಇಲ್ಲ ಕಾವ್ಯ, ನಿನ್ ಬಗ್ಗೆ ಅಲ್ಲ, ಅವ್ರಿಗೆ ನಾನು ಹೇಳಿದ್ದು. I have all the mixed emotions. I can't help it. But ನಾನು ಇನ್ನೊಂದು ಓಪನ್ಲಿ ಹೇಳ್ತಾ ಇದ್ದೀನಿ, ನನ್ನಿಂದ ನಮ್ಮ ಟೀಮ್ಗೆ ಏನಾದ್ರು ಅನ್ಸಿದ್ರೆ ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಬಟ್ ನನಗೆ ಇನ್ನೊಂದು ಪವರ್ ಬಂದರೆ ನೀವುಗಳೇ ನನ್ನ ತಲೆಯಲ್ಲಿ ಇರ್ತೀರಾ ಯಾವತ್ತೂ. ಪ್ಲೀಸ್ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಅಶುಮಾ, ನಾನು ನಿಮಗೆ ಛತ್ರಿ ಹಿಡಿಯೋಕ್ಕೆ ಬಂದಿದ್ದೀನಿ. ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಆದ್ರೆ ನಾನಂತೂ ದೊಡ್ಡ ಛತ್ರಿ ಅಲ್ಲ. ಯಾರನ್ನ ತಲೆ ಕೆಡ್ಸ್ಕೊಳ್ಳಲ್ಲ. ನಾನಂತೂ ದೊಡ್ಡ ಛತ್ರಿ ಅಲ್ಲ ಅಷ್ಟೇ. ಛತ್ರಿ ಹಿಡಿದ್ರೆ ನಮ್ಗೆ ಖುಷಿನೇ ಇದೆ. ನನ್ನ ಫ್ರೆಂಡ್ಸಿಗೆ ನಾನು ಶೆಲ್ಟರ್ ಆಗಿರೋದು ಖುಷಿನೇ. ಆದ್ರೆ ನಾನಂತೂ ದೊಡ್ಡ ಛತ್ರಿ ಅಂತೂ ಅಲ್ಲ, ಆಯ್ತಾ? ಸಂಜೆ 5:10. ನನಗೆ ಗೆಲ್ಲಂಗೆ ಟಾಸ್ಕ್ ಕೊಡಿ ಬಿಗ್ ಬಾಸ್, ದಯವಿಟ್ಟು ಪ್ಲೀಸ್. ನಾನೇ ಗೆಲ್ಲಂಗೆ ಟಾಸ್ಕ್ ಕೊಡಿ. ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಎಂಟರ್ಟೈನ್ಮೆಂಟ್. ಇವ್ರುಗಳಿಗೆ ಅವ್ರವ್ರ ಜಾಗ ಏನು, ಅವ್ರವ್ರ ಸ್ಥಾನ ಏನು ಅಂತ ತೋರಿಸ್ತೀನಿ. ನೆಟ್ಟಿಗೆ ಆಡಿದ್ರೆ ಅಷ್ಟೇ ಈ ಮನೇಲಿ ಬೆಲೆ. ಬಕೆಟ್ ಇಟ್ಕೊಂಡೆ ಆಡಲಿ, ನಾನು ಪ್ರೂವೇ ಮಾಡ್ಬಿಡ್ತೀನಿ ಜಾನ್ವಿ ಬಕೆಟ್ ಅಂತ ಅಂದ್ಬಿಟ್ಟು. ನಾನು ಯಾರ್ದು ಬಕೆಟ್ ಹಿಡಿಯೋಕೆ ಬಂದಿಲ್ಲ ಇಲ್ಲಿ. ಬಕೆಟ್ ಹಿಡ್ಕೊಂಡು ಎಲ್ಲ ಆಡ್ತಾ ಇದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಮೊನ್ನೆ ನಡೆದ ಟಾಪಿಕ್ನ ಇವತ್ತು ತೆಗಿತಾರಲ್ಲ, ವಾ 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 ವಾ, ಏನು ಮೈಂಡ್ ಅವ್ರದ್ದು. ಅವತ್ತು ಓಕೆ ರಿಷಾ ಅಂತ ಅಂದ್ಬಿಟ್ಟು ಇವತ್ತು ತೆಗೆದೆ, ಇವತ್ತು ಬೇಯಿಸ್ಕೊತೀನಿ ಅಂತೆ. ಅಯ್ಯೋ, ಇಂಥ ಆಟಗಳನ್ನೆಲ್ಲ ನಾನು ಎಷ್ಟು ನೋಡಿಲ್ಲ ಆಚೆ. ಸಂಜೆ 5:40. ನಾಣ್ಯಗಳ ಸುರಿಮಳೆ ಟಾಸ್ಕ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈಗ 3 ತಂಡಗಳು ಪ್ರತ್ಯೇಕ ಜಾಗಗಳಿಗೆ ತೆರಳಿ ಉಸ್ತುವಾರಿಗಳ ಸಮ್ಮುಖದಲ್ಲಿ ತಮ್ಮ ತಮ್ಮ ತಂಡದ ಆಟಗಾರರ ಬಳಿ ಇರುವ ನಾಣ್ಯಗಳನ್ನು ಲೆಕ್ಕ ಮಾಡಬೇಕು. ಟಾಸ್ಕ್ನ ಉಸ್ತುವಾರಿಗಳಾದ ಅಶ್ವಿನಿ ಗೌಡ ಹಾಗೂ ಸುಧಿ. ನೆನಪಿರಲಿ, ಮೊದಲಿಗೆ ಪ್ರತಿ ಸದಸ್ಯರ ವೈಯಕ್ತಿಕ ಗಳಿಕೆಯನ್ನು ಲೆಕ್ಕ ಮಾಡಬೇಕು. ನಂತರ ತಂಡದ ಮೊತ್ತವನ್ನು. ಅರ್ಥವಾಯ್ತೆ? ಅರ್ಥ ಆಯ್ತು ಬಿಗ್ ಬಾಸ್. ಸಂಜೆ 5:45. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಲೆಕ್ಕ ಪಕ್ಕ. ನೀವು ಬಿಡಿ. ಎಷ್ಟಿದೆ ಟೋಟಲ್ ನಮ್ಮದು? ಎಣ್ಸೋಣ ನಾವೇ ಒಂದ್ಸಲ. ಸೂರಜ್ ಅವ್ರದ್ದು ಕಡಿಮೆ ಇದ್ರೆ ಅವ್ರು ಸೋತಂಗೆ. 330. 20ರದ್ದು 1 2 3 4 ಹಂಗೆ ನೋಡಿ ಮೇಡಮ್. 300, 600, 800, 5 880, 910, 910, 910, 1310, 1350. ಅಲ್ಲಿ ಏನು ಯೋಚನೆ ಮಾಡ್ತೀವಿ, ಏನಾಯಿತು ಅಂತ ಜಸ್ಟ್ ವಾಂಟ್ ಟು ನೋ. ಯಾಕಂದರೆ ಆ ರಶಲ್ಲಿ ಅಫ್ಕೋರ್ಸ್ ನೀವು ಹೇಳಿದ ತಕ್ಷಣ ಎಲ್ಲ ಎಫರ್ಟ್ಸು ನೀರಿಗೆ ಹೋಯ್ತಲ್ಲ ಅಂತಲೇ ಅನಿಸುತ್ತೆ. ಬಟ್ ನಾನು ನಿಮ್ಮ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕೆ ಅಷ್ಟೆ. ಮಾತಾಡೋಣ. 1310, 7 8 9 10 11 12 13. 1310. ಐ ನೋ ಯಾ. ಅದೇ ಅವ್ರಲ್ಲೇ ಕ್ಯಾಲ್ಕುಲೇಟರ್ ಸಖತ್ತ ಇದೆ. ಸಂಜೆ 6:15. ತಿಮಿಂಗ್ಲ ತಂಡದ ಟೋಟಲ್ ಕಲೆಕ್ಟ್ ಮಾಡಿರುವಂಥ ಮೊತ್ತ 1310. ಅದೇ 1310 ತೊಗೊಂಡಿದ್ದಾರೆ. ಬಟ್ ಅದೇ ರೂಲ್ ಪ್ರಕಾರ ಇದ್ದಿದ್ರಲ್ಲಿ ಕಾವ್ಯ ಅವರು ರಿಷಾ ಅವ್ರಿಗೆ ಅದು ತುಂಬಿದ್ರಿಂದ ಅದು ಫೌಲೇ. ಅದು
ಅದೇ ಅದು ಕಾಯಿನ್ಗಳನ್ನ ಕಾವ್ಯ ಅವರು ರಿಷಾ ಅವರ ಬಟ್ಟೆ ತುಂಬಿತ್ತಾನೆ ಅದು ತುರ್ಕಿದ್ದ. ಹೇಳಿ ಅದೇ ಅದು ಕೊಟ್ಟಿದ್ರಿಂದ ಅದು ನಿನ್ನೆಯಿಂದನೂ ನಾವು ಹೇಳಿದೀವಿ ಫೌಲ್ ಅಂತ, ಹಾಗಾಗಿ ಫೌಲ್ ಅಂತ ಕೂಡ ಕನ್ಸಿಡರ್ ಮಾಡಿದ್ದೀವಿ ನಾವು. ಎಲ್ಲರದು ಸೇರಿ ಗರುಡ ಟೀಮ್ನ ಟೋಟಲ್ ಪಾಯಿಂಟ್ಸ್ 1350. ಚಪ್ಪಾಳೆ ಹೊಡ್ಕೊಳ್ಳಿ ಬೇಡವಾ? ಹುಲಿ ತಂಡದ ಟೋಟಲ್ ಪಾಯಿಂಟ್ಸ್ 1340. ಹಾಗಾಗಿ ಈ 3 ಟೀಮ್ಗಳಲ್ಲಿ ಜಾಸ್ತಿ ಅಂಕಿಗಳು ಹೊಂದಿರೋದು ಗರುಡ ಟೀಮ್. 1350 ಅಂಕಿಗಳನ್ನ ಪಡೆದು ಗೆದ್ದಿದ್ದಾರೆ ಬಿಗ್ ಬಾಸ್. ಪುರಿ ಕೊಟ್ಟಂಗೆ ಕೊಡ್ತಾಳೆ ಗೋರಿ ಗೋರಿ ಆಯ್ತು ಪೂಜೆಯಲ್ಲಿ ಪುರಿ ಕೊಡ್ತಾರಲ್ಲ ಹಂಗೆ ಎತ್ತಿ ಇವಳಿಗೆ ಕೊಟ್ಟಿದ್ದೀನಿ. 420 ಕಾವ್ಯ ಮತ್ತೆ ಇವರು ತಗೊಂಡಿದ್ದು ತಪ್ಪು, ಅವ್ರು ಕೊಟ್ಟಿದ್ದು ತಪ್ಪು. ಹಾಗಾಗಿ ನಾವೇನು ಮಾಡೋಣ, ಕಾವ್ಯ ಅವ್ರದ್ದು ಮತ್ತೆ ರಿಷಾ ಇಬ್ಬರದು ನಾವು ಮೈನಸ್ ಮಾಡಲೇಬೇಕಾಗುತ್ತೆ. ಅದನ್ನು ಕನ್ಸಿಡರ್ ಮಾಡ್ಕೊಂಡು ಮೊತ್ತ ಹೇಳಿ ಅಷ್ಟೇ. ಈಗ ಕಾಯಿನ್ ಎಕ್ಸ್ಚೇಂಜ್ ಏನಾಗಿದೆಯಲ್ಲ, ಅದು ನಾನು ಅವಳು ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ ಅಂತ ಒಪ್ತೀರಾ? ನಮ್ಮ ಕಣ್ಮುಂದೆ ನಾವೇನು ವಿಟ್ನೆಸ್ ಮಾಡಿದ್ದೀವಿ ಅದ್ರ ತೀರ್ಪು ಮಾತ್ರ ನಾವು ಕೊಡ್ತೀವಿ. ಓಕೆ, ಇವಾಗ ಬಟ್ ನಮ್ಮ ಬೆನ್ನ ಹಿಂದ್ಗಡೆ ಯಾರ್ಯಾರು ಎಷ್ಟೆಷ್ಟು ಕಾಯಿನ್ಗಳನ್ನ ಇಟ್ಕೊಂಡಿದ್ದೀರಾ, ಏನು ಮಾಡಿದ್ದೀರಾ, ಯಾಕಂದರೆ ನಾವು ಉಸ್ತುವಾರಿಯಾಗಿ ನಾವು ಪ್ರತಿಯೊಂದು ನೋಡ್ತಾ ಇದ್ವಿ. ನಮ್ಮ ಹಿಂದೆ ನಡೆದಿರೋ ಅಂಥದ್ದಕ್ಕೆ ನಾನು ಕೂಡ ಅದಕ್ಕೆ ಸಾಕ್ಷಿ ಹೇಳಕ್ಕೆ. ಓಕೆ, ಅವರು ಬಿಗ್ ಬಾಸ್ ಹೇಳಿದ್ರು 24 hours ಗೇಮ್ ಇದ್ದೇ ಇರ್ತದಂತೆ. ಉಸ್ತುವಾರಿ ಕೆಲಸ ಏನು 24 hours ನೋಡ್ಕೋಬೇಕು. ನೀವು ಬೇಗ ಹೋಗಿ ಮಲಗ್ಬಿಟ್ರಿ, ಏನೇನಾಗೈತೆ ಅಂತ ಗೊತ್ತೇ ಇಲ್ವಲ್ಲ. ನಾವೇನ್ ನಮ್ಮ ಕಣ್ಣು ಮುಂದೆ ನೋಡಿದೀವಿ, ನಾವು ಅದನ್ನ ಈಗ ಉಸ್ತುವಾರಿಯಾಗಿ ಒಬ್ರು ಎದ್ದಿ ಒಬ್ರು ಮಲಗ್ ಬಂದಿದ್ರು, ಹೌದು, ಅದನ್ನ ನಾವು ಒಪ್ಕೋತೀವಿ, ಅದನ್ನ ನಾವು ಒಪ್ಕೋತಾ ಇದೀವಿ. ನಮ್ಮ ಕಣ್ಮುಂದೆ ಏನಾಗಿದೆಯೋ ಅದನ್ನ ನಾವು ಇಲ್ಲಿ ವಿಟ್ನೆಸ್ ಮಾಡಿ ಅದನ್ನ ಹೇಳ್ತಾ ಇದ್ದೀವಿ. ನಮ್ಮ ಅಭಿಪ್ರಾಯ ನೀವು ಉಸ್ತುವಾರಿ ಕೆಲಸ ಮಾಡಿಲ್ಲ. ಸರಿ ಆಯ್ತು, ನಿಮ್ಮ ಅಭಿಪ್ರಾಯ ಅದು. ನಮಗೆ ನಾವು 100% ಮಾಡಿದೀವಿ ಅನ್ನೋ ಅಭಿಪ್ರಾಯ ನಮಗೂ ಇದೆ. ಬಿಗ್ ಬಾಸ್ ಕಾವ್ಯ ಅವ್ರದ್ದು 430 ಮತ್ತು ರಿಷಾ ಅವರ 230 ಪಾಯಿಂಟ್ಗಳನ್ನ ಮೈನಸ್ ಮಾಡಿ ಮೊತ್ತ ಟೋಟಲ್ ತಿಮಿಂಗ್ಲ ತಂಡದ ಮೊತ್ತ 650 ಅಂತ ಘೋಷಿಸ್ತಿದ್ದೇನೆ ಬಿಗ್ ಬಾಸ್. ಇದೀವಿ ಬಿಗ್ ಬಾಸ್. ಹಾಗೆ ಗರುಡ ತಂಡದ ಟೋಟಲ್ ಅಂಕಿಗಳು ಬಂದು 1350 ಮತ್ತೆ ಹುಲಿ ತಂಡದ ಟೋಟಲ್ ಅಂಕಿಗಳು ಬಂದು 1340 ಬಿಗ್ ಬಾಸ್. ಈ ಅಂಕಿಗಳ ಇದರ ಪ್ರಕಾರ ಹೋದಾಗ ಗರುಡ ತಂಡ ಜಯಶಾಲಿಯಾಗಿದೆ ಬಿಗ್ ಬಾಸ್. 1350 ಅಂಕಿಗಳು. ನಾಣ್ಯಗಳ ಸುರಿಮಳೆ ಟಾಸ್ ಗೆದ್ದಿರುವ ಗರುಡ ತಂಡಕ್ಕೆ ಅಭಿನಂದನೆಗಳು. ತಂಡದ ನಾಯಕರಾದ ರಘು ಪವರ್ ನಾಣ್ಯ ಆಯ್ಕೆ ಮಾಡಿರುವುದರಿಂದ ಟಾಸ್ಕ್ ಗೆದ್ದರು. ತಂಡದ ಸದಸ್ಯರು ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯಬೇಕಿದೆ. ಅತಿ ಕಡಿಮೆ ಮೊತ್ತವನ್ನು ಗಳಿಸಿರುವ ತಿಮಿಂಗಿಲ ತಂಡದ ನಾಯಕಿ ರಿಷಾ ಪವರ್ ನಾಣ್ಯದ ಆಯ್ಕೆ ಮಾಡಿರೋದ್ರಿಂದ ಅವರು ಕೂಡ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿರುತ್ತಾರೆ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ರಘು, ರಿಷಾ, ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಗೆಲುವಿನ ಅಂಚಿಗೆ ತಲುಪಿ ಒಂದಿಷ್ಟರಲ್ಲಿ ಸೋಲನ್ನು ಅನುಭವಿಸಿರುವ ಹುಲಿ ತಂಡಕ್ಕೂ ಆಡಿದ ರೀತಿ, ತಮ್ಮ ಶ್ರಮ, ಸ್ಪರ್ಧಾ ಮನೋಭಾವ, ಟೀಮ್ ಸ್ಪಿರಿಟ್ ಈ ಎಲ್ಲದಕ್ಕೂ ಅಭಿನಂದನೆಗಳು. ಶುಭವಾಗಲಿ. ಸಂಜೆ 6:50. ದೇ ಆರ್ ಪ್ಲೇಯಿಂಗ್ ದೇರ್ ಗೇಮ್ ಆ್ಯಂಡ್ ಸ್ಟ್ರಾಟಜಿ ಅಷ್ಟೇ. ಎಸ್, ಆ್ಯಕ್ಚುಲಿ ನಿಜವಾಗ್ಲೂ ಸೀರಿಯಸ್ಲಿ ಥ್ಯಾಂಕ್ ಯು. ಯಾರು ಗೆದ್ದಿವಾಗ ಕ್ಯಾಪ್ಟನ್ ಆಗ್ಬೋದು, ಬಟ್ ಎಲ್ಲರೂ ಮನ್ಸು ಗೆದ್ದಿರೋದು ನೀವು, ನಿಮ್ಮ ತನ ಅಲ್ವಾ? ಅದು ಇಂಪಾರ್ಟೆಂಟ್ ಅಲ್ವಾ? ಅಷ್ಟೇ. ರಿಯಲ್ ವಿನ್ನರ್ ಅವರೇ. ಆಗತ್ತೆ ಅನ್ಸುತ್ತೆ, ಅದೊಂದು ಡ್ರೀಮ್ ಅಲ್ವಾ ಎಲ್ರಿಗೂ. ಆ ಡ್ರೀಮ್ನ ಹಾಳು ಮಾಡಿದ್ರು ಅಷ್ಟೇ. ಹಿಂಗಾಗಿ ಮುಂದೆ ಹೋದಾಗ ಅದಕ್ಕೆ ಬೆಲೆ ಇರಲ್ಲ. ಹಿಂದೆ ಇದ್ರೂ ಇದಕ್ಕೊಂದು ಇದಂತ ಇರುತ್ತೆ. ನಾವು ರಾತ್ರಿ ಇಡೀ ಒಳಗಡೆ ಇಟ್ಕೊಂಡೆಲ್ಲ ಮಲಗಿ ಅಲ್ಲ, ಯಾರು 2 ದಿನದಿಂದ ಬಂದು ಟೀಮ್ ಮೇಲೆ ಚೂರು ಭರವಸೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇರೋದು. ಆಲ್ ದ ಬೆಸ್ಟ್. ಅದೇನು ಖುಷಿ ಅಲ್ಲ, ಅದೇನು ಖುಷಿಗೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಹೊರಗಲ್ಲ ಮೂರು ಏನು 3 ವಾರ ಹೊರಗೆ ಇಲ್ಲ ಕಣೋ, ಏನು ಹೇಳ್ತಿದ್ದೆ? ಈಗ ಆಡ್ಬೋದು, ಆಡಲಿಲ್ಲ ನಮ್ದು 3 ವಾರ ಅಲ್ಲ, 2 ವಾರ. ಅವರಿಬ್ಬರೇ ಹೋಗ್ತಿದ್ದಾರೆ ಏನಿಗೆ? ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಅವರಿಬ್ಬರೇ ಇರೋದು. ನಿಮ್ಗೆ ಇಷ್ಟು ಬೇಜಾರಾಗುತ್ತಲ್ಲ ರಾಶಿ? ನಾನು ನಾಮಿನೇಟ್ ಆಗಿದ್ದೀನಿ.
ಟಾಸ್ಕ್ ಗೆದ್ದು ಆಡೋಕ್ಕಾಗಿಲ್ಲ ಅನ್ನೋದು ಎಷ್ಟು ಹಿಂಗೆ ಆಗೋದು ಎಷ್ಟು ಇದಾಗುತ್ತಲ್ಲ. ಹೌದು, ಆಡಕ್ಕೆ ಅಟ್ಲೀಸ್ಟ್ ಅಲ್ಲಿ ಗೊತ್ತಿಲ್ಲ ಮುಂದೆ ಹೋದಾಗ ಏನು ಅದು ಸೆಕೆಂಡ್ರಿ. ಆಗ್ಬೋದಿತ್ತೇನೋ ಟ್ರಿಕಿ ಗೇಮ್ ಕೊಟ್ಟು ನಾನು 100% ಅದನ್ನೇ ನಾನು ಅವಾಗಲೇ ರಘುಗೆ ಹೇಳಕ್ ಬಂದಿದ್ದು. ನಾನು ಭವಿಷ್ಯನೇ ಹೆಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಬಟ್ ಅವ್ರ ಹೊರಗೆ ಏನಂದ್ರೆ ಗೊತ್ತಾ, ಆಚೆ ಬಂದ್ಮೇಲೆ ಎಲ್ಲರೂ ಒಂದು ರೀಸನ್ ಕೊಡೋದೆ. ನಮ್ಗೆ ನಮ್ಮ ನಾ ಉಳಿಸ್ಕೊತೀನಿ ಟೈಮ್ ಬಂದಾಗ ಬಿಡು. ಟೀಮ್ನ ಹೆಂಗ್ ಗೆಲ್ಬೇಕಂತ ನಂಗೆ ಗೊತ್ತು, ನಾ ಗೆಲ್ತೀನಿ. ನಿಮ್ ಪ್ರಕಾರ ಆ ಥರ ಟೈಮ್ ಬಂದಾಗ ನಾನು ಟೀಮ್ ಮನ್ಸ್ ಹೆಂಗ್ ಗೆಲ್ಬೇಕು ನಂಗೆ ಗೊತ್ತು, ನಾನು ಅದನ್ನ ತಗೊಂತೀನಿ. ಗೆಲ್ಲವ ಬಂದಿನಿಂದ ಗೆಲ್ತಾನೆ ಇದಕ್ಕೆ. ಆ ವಿಷಯ ನಂಗೆ ಇವಾಗ ಗೊತ್ತಾಯ್ತು. ಧನುಷ್ ಇವ್ರ ಟೀಮ್ಗೆ ಕಾಯಿನ್ ಕೊಟ್ಟು ಕೊಡಕ್ ಹೋದ, ನಾವೆಲ್ಲ ಬೇಡ ಅಂತ ಅಂದ್ವಿ, ನಾನು ಬೇಡ ಅಂತ. ಅವನು ಕೊಡಕ್ ಹೋಗಿ ಗೆಲ್ಸಿದ್ದಲ್ಲ, ನೀವಲ್ಲಿ ಹೇಳಿದ್ದು ಟಿವಿಲಿ ಬಂದ್ಬಿಡ್ತು. ಅವಾಗ ಬೇಜಾರಾಗಿ ಎಲ್ಲ ತೆಗೆದು ಬಟ್ಟೆ ಎಲ್ಲ ಬಿಚ್ಚಿ ಬಿಸಾಕ್ಬಿಟ್ಟ. ಹೇಳಿದ್ರಲ್ಲ ಕೊಡಕ್ ಹೋಗಿದ್ದ. ಹಲೋ, ನಾನು ಇದ್ದೆ ಅಣ್ಣ, ನೀವು 3 ಜನ ಇರ್ಲಿಲ್ಲ. ಅದೇ ಆ ಟೈಮಲ್ಲಿ ಆಗಿದ್ದು. ಇವ್ರು ಹೇಳ್ತಿರೋದು ಮುಂಚೆನೆ ಕೊಟ್ಟವ್ರೆ ಅಂತ, ನಾನು ಇಲ್ಲ ಅಂತ ಹೊರಗೆ ಬಂದ ಮೇಲೆ. ರಾತ್ರಿ 7:20. ನಿಮ್ಮ ಒಬ್ಬರನ್ನ ಗೆಲ್ಸೋದಕ್ಕೆ ಇಡೀ ತಂಡ ನೆನ್ನೆ ಶ್ರಮ ಪಡ್ಬೇಕಾಗಿರ್ಲಿಲ್ಲ. ಕರೆಕ್ಟ್. ನೀನು ಒಬ್ಬ ನಿಂತು ನಿನ್ನ ಗೇಮನ್ನ ಆಟ ಆಡಿ ನೀನು ಮಾಡಿದ್ದಿದ್ರೆ ನಾನು ಅಗ್ರಿ ಮಾಡ್ತೀನಿ. ಯಾರು ಮಾತಾಡಲ್ಲ ಧ್ರುವ ಮನೇಲಿ, ಯಾರು ಮಾತಾಡಂಗೆ ಅದು ಅರ್ಥನೇ ಆಗಲ್ಲ. ಏನಕ್ಕೆಲ್ಲ ಸುಮ್ಮನೆ ಇದ್ದೀರಾ ಅಂತ. ಸೇಮ್ ಸಿಚುವೇಶನ್ ನಮ್ಮ ಇವ್ರ ಜೊತೆನೂ ಆಗಿತ್ತು. ದಿಸ್ ಇಸ್ ನಥಿಂಗ್ ಬಟ್ ದ ಸೇಮ್ ಥಿಂಗ್. ಇವ್ರು ಅಟ್ಲೀಸ್ಟ್ ಸೋಲ್ಸ್ಲಿಲ್ಲ. ಇವ್ರು ಚೂಸ್ ಮಾಡಿದ್ರು ಎರಡೂ ಒಂದೇ, ಸೋಲ್ಸೋದಾಗಲಿ ಅಥವಾ ಅವ್ರನ್ನ ಹೋಗ್ದಿರೋದಕ್ಕೆ ಮಾಡೋದಾಗಲಿ, ಇಟ್ ಈಸ್ ದ ಸೇಮ್ ಆಲ್ಗರಿದಮ್. ಇಲ್ಲಿ ನಿಮ್ಮ ವಿಚಾರಗಳು ಬೇರೆಯವರ ವಿಚಾರಗಳು ಬೇರೆ ಬೇರೆ. ಬಟ್ ನನಗೆಲ್ಲೋ ಒಂದು ಕಡೆ ಆ ವ್ಯಕ್ತಿನ ಅಲ್ಲಿ ನೋಡೋಕೆ ನನಗೆ ಆಗ್ತಿಲ್ಲ ಅದ್ರು. ಈಗ ಅದು ಅವರ ಇಂಡಿವಿಜುವಲ್ ಅಭಿಪ್ರಾಯ ಅಲ್ವಾ. ಕ್ಯಾನ್ ಯು ಟೇಕ್ ಇಟ್ ಬ್ಯಾಕ್? ನೀವೀಗ ಅವ್ರಿಗೆ ಹೋಗ್ಬಿಟ್ಟು ಕೊಡಿ ಅಂತಂದರೆ ಅವ್ರ ಮನಸ್ಸಲ್ಲಿ ಬಾಯಲ್ಲಿ ಒಂದ್ಸಲನೂ ಬರಲಿಲ್ಲ ಗೊತ್ತಾ? ಅದು ಬರಲ್ಲ. ಯಾಕೆ? ಅವರು ಎಲ್ಲರೂ ಗೆಲ್ಲಕ್ಕೆ ಬಂದಿರೋದಲ್ವ. ನೀನು ಗೆಲ್ಲಕ್ಕೆ ಬಂದಿದ್ರೆ, ನೀನು ಇಡೀ ರಾತ್ರಿ ನೀನು ಸತ್ತು ಬದುಕಿದ್ದಿದ್ರೆ, ನೀನೊಬ್ಬ ನೀನು ಗೆಲ್ಲೋದಕ್ಕೋಸ್ಕರ ನಾನು ಒಪ್ಕೋತಿದ್ದೆ. ಪ್ರತಿಯೊಬ್ಬರು ಸತ್ತು ಬದುಕಿರೋದು ಅವ್ರವ್ರ ಇಂಡಿವಿಜುವಲ್ ಗೆಲ್ಲಕ್ಕೆ, ನಿನ್ನ ಗೆಲ್ಸೋದಕ್ಕಲ್ಲ, ನಿನ್ನ ಕ್ಯಾಪ್ಟನ್ಸಿಲ್ ನೋಡೋದಕ್ಕಲ್ಲ. ರಾತ್ರಿ 8:50. ಹಲೋ. ಬಟ್ ಸಖತ್ತ ಡೌ ಮಾಡಿದ್ರು ರಿಷಾ ಅವರು. ಇಲ್ಲಿ ಬಂದು ರೂಮಲ್ಲಿ ಬಂದು ಸಖತ್ತ ಡೌ ಮಾಡಿಬಿಟ್ರು ರಿಷಾ ಅವರು. ಹೌದಾ? ಅಲ್ಲಿ ಅದೇನೋ ಈಸ್ಕೊಂಡು ಪವರ್ ಇಲ್ಲಿ ಬಂದು ಅವ್ರ ಟೀಮ್ಗೆ ಸಖತ್ತಾಗಿ ಡೌ ಮಾಡಿಬಿಟ್ರು. ಹೌದಾ? ಟೀಮಗೂ ಸರಿ. ಆಮೇಲೆ ಏನು ಗೊತ್ತಾ, ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲರೂ ಅವ್ರವ್ರ ಆಟಕ್ಕೆ ಬಂದಿರೋದು. ನಾನು ನಿಂಗೆ ತೋರಿಸಿಲ್ವಾ, ನೀನು ನಂಗೆ ತೋರಿಸಿಲ್ವಾ, ಏನು ಗೊತ್ತಾ. ಬಟ್ ಅಂದರೆ ಇದು ಟೀಮು ಅಂತ ಆಡಿ ಆ ಕೊನೆ ಮೂಮೆಂಟ್ದು ಹೇಳ್ತಾ ಇರೋದು ನಾನು. ಹುಡುಗ ಪಾಪ, ಈ ಹುಡುಗ ಸೂರಜ್ ಹೋಗ್ಬಿಟ್ಟಿದ್ದು ಚೆನ್ನಾಗಿರೋದು ಆಚೆ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ದೀಪ ಆರೋಗ್ಯ ಟೈಮಲ್ಲಿ ದೀಪ ಸುಗಂಧ ಮಿನುಗುತ್ತಾರೆ ಅಂದ. ವಯಸ್ಸಿನ ದೀಪನೇ ಆರಾಗದೆ. ಈ ವಯಸ್ಸಲ್ಲಿ ದೀಪ ಸುಗ್ತಿದೆಯಲ್ಲ, ಮಾತಾಡ್ಬೇಕು. ಬಾ ಇತ್ತಾಗೆ, ಬಾಯ್ಲಿ. ರಾತ್ರಿ 9:20. ನಿರಂತರ ಪೂಜಾ ಆಯಿಲ್ ವತಿಯಿಂದ ಮನೆಯ ಎಲ್ಲ ಸದಸ್ಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಪೂಜಾ ಆಯಿಲ್ ದೀರ್ಘಕಾಲ ಬೆಳಗುವ ದೀಪದ ಎಣ್ಣೆ. ಇದರ ವಿಶಿಷ್ಟ ಸಂಯೋಜನೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ನೀವು ಹಚ್ಚುವ ದೀಪಗಳು ದೀರ್ಘವಾಗಿ ಮತ್ತು ಪ್ರಕಾಶಮಾನವಾಗಿ ಬೆಳಗಲಿ. ನಿಮ್ಮ ಬಿಗ್ ಬಾಸ್ ಪಯಣ ಯಶಸ್ವಿಯಾಗಲಿ, ಸಮೃದ್ಧಿಯಾಗಲಿ. ನಿರಂತರ ಪೂಜಾ ಆಯಿಲ್. ರಾತ್ರಿ 9:45.
ರಾತ್ರಿ 10 ಗಂಟೆ. ಎರಡೆರಡು ತಗೊಳ್ಳಿ, ಒಟ್ಟಿಗೆ ಹೆಂಗ್ ತಿಂತೀರಾ? ಹೆಂಗ್ ದೀಪಾವಳಿ ಹಬ್ಬದ ಸಂಭ್ರಮ ಮಾಡೋಣ. ನಾನು ಪಟಾಕಿ ಇಲ್ಲ, ಸುರ್ಸುರ್ ಬತ್ತಿಕ್ಕವ್ರೆ ಪಟಾಕಿ ಇಡ್ತೀನಿ ಅನ್ಬಿಟ್ಟು ಆಟ ಮಾಡು. ಪಟಾಕಿ ಇರ್ತಾನೆ ಇಲ್ಲಿಗೆ ಕಂದ ನೀನು ಚಿಕ್ಕೋಳು ಅಂತ ಎಲ್ಲರೂ ಹಂಗೆ ಮಾಡ್ತಾರೆ. ತಗೋ ದೇಂತ ಎಲ್ಲಿ ಇಲ್ಲಣ್ಣ ಸೈಡಲ್ಲಿ ನೀನು ಕೆಲಸ ಮಾಡು. ಹೊರಗೆ ಇಡ್ತೀನಿ. ನಿನ್ನ ರೂಮ್ ಒಳಗೆ. ಎಲ್ಲಿ ಗೊತ್ತುಂಟಲ್ಲ? ಸುರ್ಸುರ್ ಬತ್ತಿ ಜನ ಅವೇ ಡಬ್ಬಲ್ ಬಿಡ್ತವೆ ಬೇಗ ಡಬ್ಬಲ್ ಬಿಡ್ತವೆ ಅನಿಸುತ್ತೆ. 3-4 ಜನ ಲೇಡೀಸ್ ಸೇರ್ಕೊಂಡು ಬಿಗ್ ಬಾಸ್ ಪ್ಲೀಸ್ ಒಂದು ದೀಪಾವಳಿ ಸಾಂಗ್ ಹಾಕಿ. ಚಂದ್ರಣ್ಣ ಕಾಲ ಒಂದ್ ಕೆಲಸ ಮಾಡು, ಸ್ವಿಮ್ಮಿಂಗ್ ಪೂಲ್ ಬಂದ್ ಹಾಕ್ಬಿಡು, ಆ ಕಡೆ ಬಂದ್ ಹಾಕ್ಬಿಡು. ಮಾತಾಡ್ತಿದ್ಯಲ್ಲ ನಿನಗೆ, ಅದಕ್ಕೆ ಬಂದ್ ಹಚ್ಚು. ದೀಪ ತಗಬ ಹಚ್ಚಿಲ್ಲ. ಬಿಗ್ ಬಾಸ್ ದೀಪಾವಳಿ ಸಾಂಗ್ ಪ್ಲೀಸ್. ಹಚ್ಚಣ ಅಲ್ಲ ಇನ್ನು. ಸೂರಜ್ ಎಲ್ಲಿ? ಇದು ಬಿಗ್ ಬಾಸ್. ಮಳೆಗೆ ವಿದಾಯ ಹೇಳಿ ಚಳಿಯನ್ನು ಸ್ವಾಗತಿಸುವ ಹಬ್ಬ, ಲಕ್ಷ ಹಣತೆಗಳ ಉರಿಸಿ ಜಗದ ಕತ್ತಲನ್ನು ಕರಗಿಸುವ ಹಬ್ಬ. ಈ ದೀಪಾವಳಿಯಂದು ನೀವು ಆರಿಸುವ ಆಯ್ಕೆಗಳು, ಹಂಚಿಕೊಳ್ಳುವ ಅಕ್ಕರೆ ಹಾಗೂ ಸಾರುವ ಸತ್ಯ ನಿಮ್ಮ ಮನದ ಕತ್ತಲನ್ನು ಕರಗಿಸಿ ಬದುಕನ್ನು ಬೆಳಗಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಮನೆಯ ಎಲ್ಲ ಸದಸ್ಯರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಕುಟುಂಬ ಸಮೇತರಾಗಿ ಆಚರಿಸುವ ಈ ಹಬ್ಬದ ಸಂಭ್ರಮ, ಹಬ್ಬದ ಊಟ ಇಲ್ಲದೆ ಹೇಗೆ ಪೂರ್ಣವಾದೀತು? ದೀಪಾವಳಿಯ ಉಡುಗೊರೆಯಾಗಿ ನಿಮಗೆಲ್ಲ ಹಬ್ಬದೂಟವನ್ನು ಕಳಿಸಿಕೊಡಲಾಗಿದೆ. ಹಬ್ಬದೂಟ ಅಂದರೆ ಅಂಥಿದ್ದದ್ದಲ್ಲ. ನೀವೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿರೋ ನಿಮ್ಮ ಮನೆ ಊಟ. ಆನಂದಿಸಿ. ರಾತ್ರಿ 10:20. ಏನ್ ಮಾಡಿ ಕಳ್ಸಿರ್ತಾರೆ. ಈ ರಕ್ಷಿತಾ, ಯಾರು ರಕ್ಷಿತಾ? ರಕ್ಷಿತಾ ಜಾನಿ ಇಲ್ಲಿದೆ ನಿಮ್ದು. ಅದು ನಿಮ್ದಾ? ವಾವ್, ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು. ಮಮ್ಮಿ, ಐ ಮಿಸ್ ಯು. ಅಜ್ಜಿ
ರೊಟ್ಟಿ ಎಲ್ಲ ಕಳ್ಸಿದ್ದಾರೆ ನಮ್ಮಮ್ಮ ನಂಗೆ ರೊಟ್ಟಿ ಇಷ್ಟ ಅಂತ ಗೊತ್ತಲ್ಲ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಅಮ್ಮ, ಐ ಲವ್ ಯು ಅಮ್ಮ, ಐ ಲವ್ ಯು ನವ್ಯ, ಐ ಲವ್ ಯು. ಹಬ್ಬ ಹಬ್ಬ ರವೆ ಉಂಡೆ ಜಾಸ್ತಿ ಕಳಿಸ್ಬಿಟ್ಟಿದ್ರು ನಮ್ಮಮ್ಮ. ಇಟ್ಕೊಂಡು ತಿನ್ಲಿ ವಡೆ, ಅನ್ನ, ಪಾಯಸ ನಮ್ಮಮ್ಮ ಮಾಡಿರೋದು. ನಮ್ಮನೆದಾ? ನಮ್ಮನೇಲಿ ನೋಡು. ಅಂತ ಹೇಳು. ಯಾಕೋ ಅಮ್ಮನ್ ಮಿಸ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ವೈಫ್. ಏನು ಬರ್ತಾ ಇಲ್ಲ ಖಾರ ತಿನ್ನಿಸೋದು. 2 ಖಾರ ಇಷ್ಟ ನನಗೆ. 2 ಖಾರ ಅಂದ್ರೆ ದೂರ ಆಕತಿಲ್ಲ. ಇವು ಒಣಗಿ ಬಾಗಿ ಮೇಲೆ ಹಚ್ಕೊಟ್ರೆ ವೇಸ್ಟ್ ಕೆಡ್ತೈತಿ ಅದು. ಬಾ ವಡೆ ತಿನ್ನು. ಏ ಧ್ರುವನ ಇಲ್ಲಿ ನೋಡಿ, ರಸಗುಲ್ಲ ಇದು ಗ್ಯಾರಂಟಿ ನನ್ನ ಸಬ್ಸ್ಕ್ರೈಬರ್ ಸೆಂಡ್ ಮಾಡಿದ್ದಾರೆ, ಪ್ರಾಮಿಸ್. ಬಿಗ್ ಬಾಸ್ ಬ್ರೆಡ್ ನೀನು ಹುಟ್ಟಿದ ಮೇಲೆ ದವ್ ಅಂತ ಬಂದಿತ್ತು ಅಥವಾ ನೀನು ಹುಟ್ಟಿದ? ಅರೆ ಅಶ್ವಿನಿ ಮೇಡಮ್ ಟ್ರೈ ಮಾಡಿ. ಏಯ್ ಆಯ್ತು ಆಯ್ತು, ರಿಲ್ಯಾಕ್ಸ್ ಮಾಡಿ. ಕಜ್ಜಾಯ ಅಲ್ಲೂ ಇದೆ, ರಿಲ್ಯಾಕ್ಸ್ ಮಾಡು. ಅಳ್ಬೇಡ, ಊಟ ಮಾಡು. ಏಯ್ ಮಾಡು, ಅಳ್ಬೇಡ ಮಾಡು, ಅಳ್ಬೇಡ ಮಾಡು. ಏನ್ ಬಂದೈತ್ರಿ? ರಾತ್ರಿ 11 ಗಂಟೆ. ಬಟ್ ತುಂಬ ಇದ್ರ ಹಿಂದೆ ತುಂಬಾ ಒಂದು ಶ್ರಮ ಇರುತ್ತೆ. ಅವ್ರಿಗೆ ರೀಚ್ ಆಗೋದಾಗಲಿ, ಅವರಲ್ಲಿ ಮಾಡೋದಾಗಲಿ, ಅಲ್ಲಿಂದ ಅವರು ಇಲ್ಲಿಗೆ ತಲುಪಿಸೋದಾಗಲಿ, ಇಲ್ಲಿಂದ ಇಲ್ಲಿ ಟೇಬಲಿಗೆ ಬರೋವಾಗ ತಲುಪಿಸೋದಾಗ್ಬೋದು, ತುಂಬ ಇದಿರುತ್ತೆ. ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ. ಮಾಡು ತುಂಬ ಹತ್ಬಿಟ್ಟ. ಫ್ಯಾಮಿಲಿ ತುಂಬ ಇದೆಯಲ್ಲ ಹಾಗೇನೆ ಎಷ್ಟು ದೂರ ಹೋದರೂ ಹೊರಗಿಂದ ಏನೋ ಹೋಟೆಲ್ದ ಊಟ ಮಾಡಂಗಿಲ್ಲ ನಾನು. ಮನೆಗೆ ಅಡುಗೆ ಬಿಟ್ಟರೆ ಯಾವುದೂ ಇಷ್ಟ ಆಗಲ್ಲ ರೀ ನನಗೆ. ನಮ್ಮವ್ವನ ತವ್ರ ಮನೆಗೆ ಅಂದರೆ ಎಲ್ಲ ನಮ್ಮವ್ವನ ನಾರು ದೊಡ್ಡವ್ರು ನಮ್ಮವ್ವನ ಬಂಧುಗಳಿಗೆಲ್ಲ ಕೊಡ್ತಾರೆ. ನಮ್ಮವ್ವನ ಅವಂದು ಒಂದು ಫ್ಯಾಮಿಲಿ ಎಲ್ಲ ಎಲ್ಲಿದ್ದವರೆಲ್ಲ ಬರ್ತಾರೆ. ಒಂದಿಲ್ಲಂದ್ರೆ ಒಂದು 50 ಜನ ಒಂದು ಮನೆ. ಯು ಆರ್ ನಾಟ್ ಅಲೋನ್, ಯು ಆರ್ ಆಲ್ ಹಿಯರ್. ಥ್ಯಾಂಕ್ ಯು. ನನ್ನ ಮಾತಿ ಊಟ ಬರ್ತಿರ್ಕಿಲ್ಲ. ನಾವು ಹೋಗುತ್ತಾ ಇಲ್ಲಿ ಜಗಳ ಆಡಿ ಕಿತ್ತಾಡ್ತೀವಿ, ಬಟ್ ಸ್ಟಿಲ್ ಆಲ್ವೇಸ್ ಲವ್ ಯು. ಹೊರಟ ಇದನ್ನ ಐ ಸೀರಿಯಸ್ ಸುಮಾ. ಥ್ಯಾಂಕ್ ಯು. ಯು ಆರ್ ದ ಸ್ಟಾರ್ ಇನ್ ಯುವರ್ ಸ್ಮೈಲ್. ಥ್ಯಾಂಕ್ಸ್. 1 ಮಂತ್ ಸ್ಪೆಂಡ್ ಮಾಡಿದ್ದೀನಿ ಆಲ್ರೆಡಿ. ಡೈಲಿ ರಾತ್ರಿ ಊಟ ಮಾಡಿಸ್ತಿದ್ದು ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅದಕ್ಕೆನ ಸ್ಟ್ರಾಂಗ್ ಆಗಿದ್ದೀನಿ. ಅಳೋದು ಇಷ್ಟ ಇಲ್ಲ ಅಂತ ಗೊತ್ತು, ಬಟ್ ಒಂದೊಂದು ಸಲ ಈ 1 ತಿಂಗಳಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ, ತಪ್ಪಾಗಿ ನಡ್ಕೊಂಡಿದ್ರೆ, ಏನಾದರೂ ತಪ್ಪು ಡಿಸಿಷನ್ಸ್ ತೊಗೊಂಡಿದ್ರೆ ಸಾರಿ ಅಷ್ಟೇ. ಥ್ಯಾಂಕ್ ಯು. ದಿನ 25 ಬೆಳಗ್ಗೆ 10 ಗಂಟೆ.
ಮಧ್ಯಾಹ್ನ 11:40. ಇವಾಗ ನನಗೆ ಎಂಟೈರ್ ಮನೆ ನನ್ನ ಕೈಗೆ ಸಿಗುತ್ತೆ, ಎಲ್ಲರನ್ನೂ ಪ್ರೂವ್ ಮಾಡ್ಬೋದು ನಾನು ಒಂದು ಚಾನ್ಸ್ ಸಿಕ್ಕಿ. ಸ್ಟಾರ್ಟಿಂಗಲ್ಲಿ ನಾನು ಕೆಟ್ಟವನು ಅನಿಸ್ಬೋದು, ಹೋಗ್ತಾ ಹೋಗ್ತಾ ಓಕೆ ಈಸ್ ಗುಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಬಿಗ್ ಬಾಸಲ್ಲಿ ಸರ್ವೈವ್ ಆಗೋದೇ ಒಂದು ಗೇಮು. ಸೊ ಐ ಸಾ 2 weeks ಆಪರ್ಚುನಿಟಿ ಎಕ್ಸ್ಟೆಂಡ್ ಆಗುತ್ತೆ, 3 weeks ಆಗೋಗುತ್ತೆ. ಅವ್ರು ಆಲ್ರೆಡಿ 3 weeks ಇದ್ದಾರೆ, ನಾನು ಇವಾಗ ಬಂದಿದ್ದೀನಿ, ನನಗೂ ಆಸೆ ಇರುತ್ತಲ್ಲ ಇರಬೇಕು ಅಂತ. ಇಟ್ಸ್ ಇಂಡಿವಿಜುವಲ್ ಗೇಮ್. ನಂಗೆ ರಿಷಾ ಬಗ್ಗೆ ಅನಿಸ್ತು ಪ್ರಿಪೇರ್ ಆಗಿ ಬಂದಿದ್ದಾಳೆ. ಅವಾಗ ಫುಲ್ ಪ್ರಿಪೇರ್ ಆಗಿದೆ. ನಾನು ಉಸಿರು ಇಲ್ಲಿತ್ತು, ನಾನು ಹೊರಗಿದ್ದೆ ಅಂತೆಲ್ಲ ಹೇಳ್ದಾಗಲೇ ಸ್ಪಾಂಟೇನಿಯಸ್ ಆಗಿ ಆನ್ಸರ್ಸ್ ಎಲ್ಲ ಬರಲ್ಲ. ಆಚೆ ನೋಡೋದೇ ಬೇರೆ, ನಮ್ಗೆ ಇವಾಗ ಒಳಗೆ ಬಂದ್ಮೇಲೆ ಗೊತ್ತಾಯ್ತು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮೇಲೆಲ್ಲ ತಳುಕು ಬಳಕು ಒಳಗೆ ನೋಡು ಒಳಕು ಬಳಕು ತರವರೇ, ಮಾತೆಲ್ಲ ಚಮಕು ಚಮಕು ಚುರುಮುರೇ, ನೀ ಬ್ಯಾಗ್ ಬಿದ್ರೆ ಗಾಳಿ ಸಿಕ್ಕಿದ ಕಳ್ಳಪುರೇ, ಅಯ್ಯಯ್ಯೋ ಊರ್ ತುಂಬಾ ಹುಡುಗಿರು ಹಂಗಂತ ಬೀಳು ಬೆಳಗುರು, ನೀನೆಲ್ಲ ತಳುಕು ಬಳಕು ಸುಂದರೇ, ಒಳಗೆ ನೋಡು ಉಳುಕು ಪಳಕು ತರ. ಫಾಸ್ಟ್ ಮಾಡ್ಬೇಡ, ರಿದಮ್ ಎಲ್ಲ ಆಡೋ. ಹೇಗೆ ಮಾತಾಡೋ ರೀತಿ ಹೇಗಿದೆ ಈಗ ನಿಮ್ಮ ಜೊತೆ? ಏನಾದ್ರು ಚೇಂಜ್ ಆಗಿದೆ? ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾರ್ಮಲ್ ಆದ್ರೆ ಸ್ವಲ್ಪ ಜನ ದೇ ಆರ್ ನಾಟ್ ನಾರ್ಮಲ್, ಇನ್ನು ಮಿಕ್ದವರೆಲ್ಲ ಓಕೆ. ಯೂಶ್ವಲಿ ನಾನು ಹೇಳ್ತೀನಿ, ಸೀರಿಯಸ್ ಆಗಿ ಇಫ್ ದೇ ಫೆಲ್ಟ್ ಸಮಥಿಂಗ್ ಏನೋ ಅನ್ನಿಸ್ತು ಅವ್ರಿಗೆ ಅಷ್ಟು ಡೀಪ್ ಆಗಿ ಅಂದರೆ ತಕ್ಷಣ ನಾರ್ಮಲ್ ಆಗಲ್ಲ. ಅದು ಆಯಿತು ಅಂದರೆ ಅಂದ್ಕೊಳ್ಳಿ, ಆ ಇನ್ಸ್ಟೆನ್ಸ್ ನಾನು ರಿಯಾಕ್ಟ್ ಮಾಡಿದ್ರೆ ನಾನು ಹೈಲೈಟ್ ಆಗ್ತೀನಿ ಅನ್ನೋ ಕಾರಣಕ್ಕೆ ರಿಯಾಕ್ಟ್ ಮಾಡಿದ್ದೀನಿ ಅಂತ. ಅದೇ ಆಗ್ತಾ ಇರೋದು ಈ ಮನೆಯಲ್ಲಿ. ನಾನು ಅದು ನೋಟಿಸ್ ಮಾಡಿ. ಮಧ್ಯಾಹ್ನ 1:05. ನೆನ್ನೆ ಅಪ್ಪಿತಪ್ಪಿ ಸೂರಜ್ ತಗೊಂಡ್ರೆ ಸೂರಜ್ ಮೇಲೆ ಹಂಗೆ ಎಲ್ಲರೂ ನನ್ನ ಮೇಲೆ ಎಲ್ಲ ಅಷ್ಟೇ ಆಗೋದಿಲ್ಲ, ಏನೋ ಆಗತ್ತು. ವಿಲನ್ ಬೇಕಲ್ಲ ಸುರಾಜ್, ಅಪೋಸಿಟ್ಗೆ ಬೇಕು. ಲಾಸ್ಟಿಗೆ ನೋಬಡಿ ವಿಲ್, ಯಾರು ಬಂದು ಹೆಲ್ಪ್ ಮಾಡಿ ಒಂದು 10 ರೂಪಾಯಿ ಕೊಡೋದು ಯಾರು ಕೊಡ್ತಾರೆ ಇವಾಗ? ಬಿಗ್ ಬಾಸ್ಗೆ ಗೇಮ್ ಆಡಕ್ಕೆ ನೀವು ನಿಮ್ಗೋಸ್ಕರ ಬಂದಿರ್ತೀರ. ಹೌದಪ್ಪ, ನಾನು ನಿಂಗೋಸ್ಕರ ಬಂದೆ. ಓ ಅದೇನು ಗೊತ್ತಾ, ಸಡನ್ ಡಿಸಿಷನ್ಸ್ ಇರುತ್ತಲ್ಲ, ಸಖತ್ತಿದ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೀ ಏನು ಮಾಡ್ತಿದ್ದೆ ಯಾವಾಗ? ನಿನ್ನೆ ಆಗಿದ್ದ ಸಿಚುವೇಶನ್ ಇಳಿತಿದ್ರೆ ತಗೋತಿದ್ದೆ. ಇವಾಗ ಇಲ್ಲೇ ಹೇಳೋದು ಇಲ್ಲ ನಾನು ತಗೊಳ್ಳಲ್ಲ ಅನ್ನೋದು ಇಟ್ಸ್ ವೆರಿ ಈಸಿ ಆಯ್ತಾ. ಆ ಪಾಯಿಂಟ್ ಆಫ್ ವ್ಯೂ ನಾನು ಏನು ಡಿಸಿಷನ್ ತಗೊಂಡಿರ್ತೀನಿ ಅನ್ನೋದು ನನಗೆ ಗೊತ್ತು. ಹೇಳಕ್ಕಾಗಲ್ಲ. ಈಗ ಹೇಳೀಗ ಒಂದು ಪಾಯಿಂಟ್ ಎಲ್ಲರೂ ಸ್ವಾರ್ಥಿಗಳಾಗಬೇಕು ಜೀವನದಲ್ಲಿ. ಆಗಲೇಬೇಕು. ಸ್ವಾರ್ಥಿಗಳು ಲೈಫ್ ಹಾಗೆ ಅಲ್ವಾ, ಸ್ವಾರ್ಥಿಗಳು ಹಾಗೆ ಆಗ್ತೀವಿ. ಇವಾಗ ನಾನು ಸೂರಜ್ ಇಷ್ಟು ಚೆನ್ನಾಗಿ ಮಾತಾಡ್ತಿರ್ತೀವಿ, ಯಾವುದೋ ಒಂದು ಟಾಸ್ಕ್ ನಾಳೆ ಕೊಡ್ತಾರೆ ಇಬ್ಬರಿಗೂ ಒಂದು ಗುಣ ಗ್ಯಾರಂಟಿ ಕೊಡ್ತಾರೆ. ಅವತ್ತಿನ ನೋಡ್ತಿರ್ತಾರೆ ಈಗ ಬಿಗ್ ಬಾಸ್ ಮಾಡ್ತೀನಿ ಸೂರಜ್ ರವರಿಗೆ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಬಳಿಯೋದು. ಆಮೇಲೆ ನಂಗೆ ಸೂರಜ್ ಬಗ್ಗೆ ಗೊತ್ತೇ ಇರಲಿಲ್ಲ, ಹಾಟ್ ಹೆಂಗೆ ತೊಗೊಂಡೋಗಿ ಕೊಡ್ಲಿ ನಾನು ಸೂರಜ್? ನನಗೆ ನಿನ್ನ ಬಗ್ಗೆ ಗೊತ್ತಿತ್ತು, ನಾ ಬಂದು ಹೂ ಕೊಟ್ಬಿಟ್ಟೆ ಸರ್. ಗೊತ್ತಿಲ್ಲ, ಬಂದಂಗೆ ನಾ ಇದು ರೋಸ್ ಕೊಟ್ಟೆ, ನನಗೇನು ಗೊತ್ತಿತ್ತು ರಾಶಿಕನ್ ಬಗ್ಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಗ್ಲಾನ್ಸ್ ಅಲ್ಲಿ ಯಾರೋ ಒಬ್ರು ಚೆನ್ನಾಗಿ ಕಾಣಿಸಿ ಇಷ್ಟ ಆದ್ರೆ ಹೋಗಿ ಕೊಟ್ಟೆ, ರಾಶಿಕಾ ಕೊಟ್ಟೆ ಆಯ್ತಾ. ಇವ್ರಿಗೂ ಹಂಗೆ ಅನಿಸ್ಬೇಕಲ್ವ, 3 ಜನ ಗುದಿ ರಿಷಾ ಕೊಟ್ಲು ಬೇಕಂತ ಅದೆಲ್ಲ ಟ್ಯಾಕ್ಟಿಕ್ ಹುಡುಗಿರ್ದು. ಇಲ್ಲ ಐ ಮೈಟ್ ಸೀಮ್, ನಾನು ನೋಡಲಿಕ್ಕೆ ಸಾಫ್ಟಾಗಿ ಮಾತಾಡಲ್ಲ, ಯಾರ ಜೊತೆನೂ ಇರಲ್ಲ ಅಂತ ಅನ್ನಿಸ್ಬೋದು, ನಂದೇ ಬೇರೆ ಇರುತ್ತೆ. ಅದು ಗೊತ್ತು ನನಗೆ, ಗೊತ್ತಾ? ಗೊತ್ತು ನನಗೆ ಅಷ್ಟೇ. ಮಧ್ಯಾಹ್ನ 1:30. ನೀನು ಯಾರಿಗೆ ಸಪೋರ್ಟ್ ಮಾಡ್ತೀಯಾ? ಯಾರಿಗೆ ಮಾಡಲ್ಲ, ಆದ್ರೆ ನೋಡ್ತೀಯಾ. ಸೆಲ್ಫಿಶ್. ಇಷ್ಟ ಆಗಿ ಯಾರು ಹಾಗೆ ಅಲ್ಲ ಹೇಳು ಯಾರು ಒಂದು ಸಿಲೆಕ್ಟ್ ಮಾಡ್ಬೇಕಾ? ಯಾರು ಬರ್ಬೋದು? ರಘು ಸರ್. ನೋಡು ಯಾಕೆ ನೋಡಿ ಇವಳು ಆಟ ನೋಡು. ಯಾಕೆ ಬಾಡಿ ನೋಡೆ, ಬಾಡಿ ನೋಡಿ ಅಲ್ಲ, ಅವಳು ಜಗಳ ಆಡುವಾಗ ನೆಕ್ಸ್ಟ್ ಅವಳನ್ನ ಕಾಪಾಡಕ್ಕೆ ಯಾರಾದ್ರೂ ಬೇಕಲ್ವಾ? ಅದಕ್ಕೆ ಅದೆಲ್ಲ ಮತ್ತೊಂದು ಪರ್ಸೆಪ್ಷನ್ ನಾನು ನಿಮ್ಗೆ ಹೇಳ, ನಾವಿಲ್ಲಿ ಬಂದಿದ್ದೀವಿ ಇಂಡಿವಿಜುವಲ್ ಅಲ್ವಾ. ಫಾರ್ ಎಕ್ಸಾಂಪಲ್ ನೀವು 3 ವಾರ ಇಲ್ಲಿ ಸ್ಟ್ರಗಲ್, ನಿಮ್ಗೆ ಗೊತ್ತುಂಟು ನಿಮ್ಮ ಸ್ಟ್ರಗಲ್ ಎಂತಂತ. ಮೇ ಬಿ ಅವರು ಹೊರಗೆ ಸ್ಟ್ರಗಲ್ ಮಾಡಲೇ ಇಲ್ಲ, ಅದೇ ನಮಗೆ ಬೇಡ. ಮೇ ಬಿ ಅವರು ಕೂಡ ಇಷ್ಟೇ ಸ್ಟ್ರಗಲ್ ಮಾಡಿ 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 ಬಂದಿದ್ದಾರೆ. ಓಕೆ,
ಬಟ್ ಅದೇ ಕ್ಯಾಪ್ಟನ್ಶಿಪ್ ಇವತ್ತೇ ಫಸ್ಟ್ ಅವರು ಡಿಸರ್ವ್ ಅಂತ ನಾನು ಹೇಳಲ್ಲ, ಮನೆಯವರಿಗೆ ಸ್ವಲ್ಪ ಮೇಲೆ ಇದ್ದಾರೆ ಡಿಸರ್ವಿಂಗ್ಗೆ, ಬಿಕಾಸ್ ಅವರಿಗೆ ಇವತ್ತೇ ಎಂತ ಮನೆಯ ವಿಷಯ ಅಂತ ಗೊತ್ತಿಲ್ಲ ಅಲ್ವಾ, ಅದಕ್ಕೆ. ಬಟ್ ಇವತ್ತೇ ಅವರು ಇಬ್ರು ಇದ್ರೆ ಅವರಿಗೆ ಜಾಸ್ತಿ ಗೊತ್ತಿಲ್ಲ ಮನೆ ಬಗ್ಗೆ, ಅದೇ ಒಂದು ಸಿಕ್ತು ಅವರಿಗೆ ವೈಲ್ಡ್ ಕಾರ್ಡ್ ಅಂದ್ರೆ ಒಂದು ಬೆನಿಫಿಟ್ ಸಿಕ್ತು, ಅದೇ ನಮ್ಮ ಕೈಯಲ್ಲಿ ಅಲ್ಲ, ಅದೃಷ್ಟ, ಅವರ ಅದೃಷ್ಟ ಅಲ್ಲಿ ಸಿಕ್ತು. ಅಕಸ್ಮಾತ್ ಇವ್ರೇನ ಬಿಟ್ಕೊಟ್ಟಿದ್ರೆ ಆಗ್ಬೋದಾಗಿತ್ತು. ಯಾರ ಟೀಮಲ್ಲಿ ಯಾರು ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಅವರನ್ನ ನಾವು ಮಾಡ್ತೀವಿ ಅಂತ ಬಿಗ್ ಬಾಸ್ ಹೇಳಿದ್ರೆ ನೀನು ಏನು ಮಾಡ್ತಿದ್ದೆ ಅವಾಗ, ಅದನ್ನ ಥಿಂಕ್ ಮಾಡು. ಅದೇ ಫಸ್ಟ್ ಲಿಸ್ಟಲ್ಲಿ ಇದ್ದಿದ್ದು ನೀನು, ನೆನ್ನೆ ಏನು ಹೇಳಿದೆ ನಾನು, ಲಿಸ್ಟಲ್ಲಿ ಇದ್ದಿದ್ದು ನೀನು ಅಂತ, ಅದು ನನಗೆ ಅನಿಸಿದ್ದು, ಅದು ಪಾಯಿಂಟ್ ನನ್ನ ಕ್ಲಾರಿಟಿ. ಸೆಕೆಂಡ್ ಯಾರು ಜಾನು ಇಲ್ಲ, ಫಸ್ಟು ನೀನು ಬರುಡ ಅವಳದು ಹೈಯೆಸ್ಟ್ 630. ಡೋಂಟ್ ರಿಜೆಕ್ಟ್, ಡೋಂಟ್ ಆಕ್ಸೆಪ್ಟ್ ಅಷ್ಟೇ ನಂದು. ನಾನು ನಿನ್ಗೆ ಹೇಳ್ತಾ ಇಲ್ಲ, ನಾನು ಜಸ್ಟ್ ನಿಂಗೆ ಶೇರ್ ಮಾಡಿದ್ದು. ರಿಷಾ ಮಾಡಿದ್ದು ತಪ್ಪು ಅಂದ್ರೆ ಇವ್ರು ಮಾಡಿದ್ದು ತಪ್ಪೇ ತಾನೆ. ಹೌದು, ಮತ್ತೆ ನನ್ನ ಪರ್ಸೆಪ್ಷನ್ ಇಬ್ರು ತಪ್ಪೇ ಎಂತ ಮಾಡುದು. ಬಟ್ ಎಲ್ಲ ಹೋದಾಗ ತಪ್ಪನ ಏನು ಮಾಡ್ಬೇಡ ಬಿಡು ನೀನು ಅಮ್ಮ, ಅಲ್ಲ ಜಗಳ ಅಂತೂ ಮಾಡ್ಬೇಡ, ಸೈಲೆಂಟ್ ಆಗಿ. ಸಂಜೆ 4:35. ಸ್ವಲ್ಪ ಏನದು 2.2 ಬಿಟ್ಟು ಮೀಸೆಯಲ್ಲಿ ಶೇಪ್ ಕೊಡಿ. ಫುಲ್ ಶೇವ್ ಮಾಡಬೇಡಿ, ಫುಲ್ ಶೇವ್ ಮಾಡಬೇಡಿ. ರಘು ಅವ್ರ ಜಾಗದಲ್ಲಿ ನೀವಿದ್ದೀರಾ ಅಂತ ಅನ್ಕೊಳ್ಳೋಣ, ಆಯ್ತಾ? ನೀವೇನ್ ಮಾಡ್ತಿದ್ರಿ? ನಾನು ನಿಜವಾಗ್ಲೂ ತಗೊಂತಿರ್ಲಿಲ್ಲ. ಅಲ್ಲ, ನೀನ್ ತಗೊಳ್ತಾ ಇರ್ಲಿಲ್ಲ ಜಾನು? ನಾನು ತಗೊಂತಿರ್ಲಿಲ್ಲ. ಕಾವ್ಯನ್ ಮಾತಾಡ್ತೀನಿ, ನನ್ಗೆ ಏನಾರು ಚೆನ್ನಾಗಿ ಕಾಣ್ಬೇಕಲ್ಲ ಕಾವ್ಯ, ನಿನ್ ಜುಟ್ ಕತ್ತರಿಸ್ತೀನಿ. ಮೀಸೆ ಹೊಡಿತಿದ್ದೆ, ಕ್ಯಾಪ್ ಹಾಕಿವಲ್ಲ ಇದು. ಪ್ರೊಫೆಷನ್ ಆಡ್ದಂಗೆ ಆಡ್ತೀನಣ್ಣ, ಮಾಡ್ತಿರ್ದಿ ಎಕ್ಸ್ಪೆರಿಮೆಂಟ್. ನನ್ನ ಸ್ವಾರ್ಥಕ್ಕೆ ಇಡೀ ಟೀಮ್ ಎಫರ್ಟ್ನ ನೀನು ಹಾಳು ಮಾಡಿ ಹೋಗ್ತೀಯ ಅಂದರೆ ಕ್ಯಾಪ್ಟನ್ಸಿಗೆ ಅದು ಅರ್ಥನೇ ಇಲ್ಲ ಅಲ್ವಾ? ಸುಮ್ಮನೆ ನಿಂತ್ಕೊ ನೀನು, ನಿನ್ನೆ ಜಲ್ಲ ಆಯ್ತಿರೋದು. ಈ ಕಡೆ ತಿರುಗಿ. ಕೆಂಪೇಗೌಡ ಸಿನಿಮಾದಲ್ಲಿ ನೋಡು. ಬಿಡು ಬಾ, ಈಗ ಅಟ್ಯಾಕ್ ಮಾಡು ಬಾ. ಎಲ್ಲರಿಗೂ ಅಷ್ಟೇನೆ, ಆ ಮನುಷ್ಯ ಈಗ ನಿಯತ್ತಾಗಿ ಇದು ಮಾಡಿಕೊಟ್ಟಿನೂ ಏನು ಪ್ರಯೋಜನ ಆಗಲಿಲ್ಲ ನಮ್ಮ ಒಬ್ಬ ಸ್ವಾರ್ಥ ಕ್ಯಾಪ್ಟನಿಂದ. ಹಂಗಾಗಿದ್ದು ಅನ್ನೋದು ಅದು ಜಾಸ್ತಿ ಎಫೆಕ್ಟ್ ನಮಗೆ ಗೊತ್ತಾಯ್ತು. ಖಾಲಿ ಆಯ್ತು ಚಾರ್ಜು. ನಿನ್ ತಮ್ಮ ಚಾರ್ಜ್ ಹಾಕ ಬರೋಣ ಕಾಯ್ತಾ ಇದ್ದ. ಯಾವ ಸೀಬೆ ಕೊಟ್ಟ ಇಲ್ಲ ನೋಡ್ಲಾ, ಏನ್ ನೋಡ್ಲಿ ಹೇಳು. ಚೆನ್ನಾಗಿಲ್ವಾ? ಇರ್ಲಾ ಚೆನ್ನಾಗಿಲ್ವಾ? ಬೇಡ ಇರ್ಲಿ, ಇನ್ನೂ ಇದ್ಯಾಕೆ ಗೊತ್ತಾಗದೆ ಇಲ್ಲ, ಕೈ ಅಳ್ಳಾಡ್ ಮಾಡ್ಬಿಟ್ಟು ಆಡ್ ಮಾಡ್ಬೇಕಲ್ಲ, ಏನು ಆಗಿಲ್ಲ. ಇವನೇ ಕೈ ಹಾಳು ಮಾಡ್ದ. ಇವನು ಯಾರನ್ನ ಕೇಳ ಕೇಳ ಇದಕ್ಕಿಂತ ಬಗ್ಗೆ ನಾನು ಹೇಳ್ಕೊಟ್ಟಿದ್ನ. ಹೇರ್ ಸ್ಟೈಲ್ ಚೇಂಜ್ ಮಾಡೋಣ, ಇರೋ ಒಂದ್ ನಿಮಿಷ. ಹೇರ್ ಸ್ಟೈಲ್ ಒಂದ್ಸಲ ಅದನ್ನು ಹೊರಸ್ಬಿಡು, ಇಲ್ಲಿ ಬಿಡಿಸ್ಬಿಟ್ಟು ಪೂರ್ತಿ ಪುಂಡ ಮಾಡಿಸ್ಬಿಡು. ಚೆನ್ನಾಗಿಲ್ವಾ? ಬೇಡ ಹೇರ್ ಸ್ಟೈಲ್ ಅಣ್ಣ, ಬ್ಯಾಡ ಕಣ. ಏ ಹೋಗತ್ತೆಗೆ ಹೆಂಗ್ ಕಾಣಿಸ್ತಾರೆ ಇದು ಕೆಂಪಗೋಣ ಸುದೀಪಣ್ಣ, ಕೆಂಪಗೋಣ ಸುದೀಪಣ್ಣ. ಸುಮ್ಮನೆ ಚೆನ್ನಾಗಿದೆ. ಆಮೇಲೆ ಆ ಟಾಸ್ಕ್ ಆಡೋಕ್ಕೂ ಅಷ್ಟೇ, ಸುದಿ ಅಣ್ಣ ಬಂದು ಕೇಳಿದಾಗ ಅವ್ರು ಗೆದ್ದರೆ ಅವ್ರು ಫೈನಲಿಸ್ಟು, ಇವ್ರಿಗೆ ಆಡ್ಕೊಡೋರು ಅಷ್ಟೇ. ಇವರು ಮಾಡೋಣ ಆಡ್ಕೊಟ್ಟ ಗೆದ್ದರು. ಕಟ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಡೈರೆಕ್ಟ್ ನಾಮಿನೇಷನಲ್ಲಿ ಸುದಿ ಅಣ್ಣ ಫೈನಲಿಸ್ಟ್ ಆಗಿದ್ದು ಇವರಿಂದ. ಬಟ್ ಸುದಿ ಅಣ್ಣ ನಾಮಿನೇಟ್ ಮಾಡೋದು ನಮ್ಮನ್ನೇ. ಬಾ ನಮ್ಮೂರ ಗೌಡರೆಂದು ರಾಜಗಂಬಿ. ನಿಜವಾಗ್ಲೂ ಚೆನ್ನಾಗಿ ಕಾಣ್ತೈತಾ? ಚೆನ್ನಾಗಿದ್ಯಾ ಬಿಡು, ಚೆನ್ನಾಗಿದೆ. ಯಾರು ಮಾಡಿದ್ದು? ನಾನೇ ಮಾಡಿದೆ. ತುಂಬಾ ಚೆನ್ನಾಗಿದೆ. ಸಂಜೆ 5:50. ನನ್ನ ಎಲ್ಲ ಪ್ರೀತಿಯ ಮನೆಯ ಸದಸ್ಯರು, ಯಾವ ವಿಚಾರಕ್ಕೆ ನಾನು ಈಗ ಕರೆದಿದ್ದು ಅಂತಂದ್ರೆ, ಒಂದು ಇಲ್ಲಿ ಕೆಲವರು ಸ್ವಯಂ ಏನು ಇನಿಷಿಯೇಟಿವ್ ತಗೊಂಡು ಮನೆನ ಕ್ಲೀನ್ ಇಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟು ಬೇರೆಯವರು ಒಂದು ತುಂಬಾ ಕೇರ್ಲೆಸ್ ಇದನ್ನ ಅಬ್ಸರ್ವ್ ಮಾಡ್ತಿದ್ದೀವಿ. ಎರಡನೇದು, ಕೆಲವು ಸೋರ್ಸಸ್ ಕೊಟ್ಟಿದ್ದಾರೆ ನಮಗೆ, ಹೊರಗಡೆಯಿಂದ ಬರುತ್ತೆ. ಈಗ ಟಿಶ್ಯೂ ಪೇಪರ್ ಆಗಲಿ, ಕೆಲವು ಬಾತ್ರೂಮ್ ಸೈಡಲ್ಲಿ ನಾನು ನೋಡಿದ್ದೀನಿ, ಒಬ್ಬೊಬ್ರು ಒಂದೊಂದೇ ಸರ್ತಿ ಸೋಪ್ನ ಯೂಸ್ ಮಾಡಿಬಿಟ್ಟು ಹಾಗಾಗಿ ಡಂಪ್ ಮಾಡಿದ್ದಾರೆ.
ಡಸ್ಟ್ಬಿನ್ನ ಕ್ಲೀನ್ ಮಾಡಿ ಇಟ್ಟು ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಅದ್ರದ್ದು ನೆಕ್ಗೆ ಕರೆಕ್ಟಾಗಿ ಸೆಟ್ ಮಾಡಿ ನಾವು ಇಟ್ಟು ಬಂದ್ರೂ ಅದ್ರ ಮೇಲೆ ಸೈಡ್ಗೆಲ್ಲ ಹಾಕಿದ್ದಾರೆ. ಮತ್ತೆ ಗುಡ್ಸೋದು, ಈಗ ನಮ್ಮದು ಮೊನ್ನೆ ಒಂದು ಗ್ರೂಪ್ ಮಾಡಿದ್ವಿ, ಪ್ರತಿ ಸರ್ತಿ ಫೇಲ್ ಆಗ್ತಾಯಿದೆ. ಒಂದು ಒಳ್ಳೆ ಗ್ರೂಪ್ ಇತ್ತು, ಒಂದು ದಿವಸ ಆ ಟೀಮ್ ತಗೊಳ್ಳಿ, ಒಂದು ದಿವಸ ಈ ಟೀಮ್ ತಗೊಳ್ಳಿ ಅಂತ. ಇಲ್ಲಿ ನಿನ್ನೆ ಏನ್ ರೂಮ್ ಯೂಸ್ ಮಾಡಿದ್ದಾರೆ ನಮ್ಮ ರೂಮ್ ಅಲ್ಲಿ ಒಳಗಡೆ, ಪ್ಯಾಡ್ ಎಲ್ಲಾನು ಕೂಡ ಇಲ್ಲಿ ಮಲ್ಲಮ್ಮ ಅವ್ರ ಬೆಡ್ ಹತ್ರ ಕೆಳಗಡೆ ತಂದು ಪ್ಯಾಡ್ಗಳನ್ನ ತಂದು ಹಾಕ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಆರೆಂಜ್ ತಿಂದಿದ್ದಾರೆ, ಎಲ್ಲ ಅಲ್ಲೇ ಹಾಕಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕ್ಲೀನಿಂಗ್ ಹೇಗೆ, ಕುಕ್ಕಿಂಗ್ ಹೇಗೆ? ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಹೇಳಿದನು ಗಿಲ್ಲಿ ಟೀಮು ಚಂದ್ರಪ್ರಭಾ ಟೀಮೇ ಕಂಟಿನ್ಯೂ ಆಗೋಣ. ಗಿಲ್ಲಿ ಟೀಮ್ ಚಂದ್ರಪ್ರಭಾ ಟೀಮು ಕಂಟಿನ್ಯೂ ಆಗಕ್ಕಾಗಲ್ಲ. ಇಲ್ಲ ಇಲ್ಲ ಹಂಗಾಗಲ್ಲ, ಹೇಳ್ತೀನಿ, ಹಂಗಾಗ್ತಿಲ್ಲ. ನಮ್ ಕಡೆ ಗಿಲ್ಲಿ ಟೀಮಲ್ಲಿ ಅಡ್ಗೆ ಮಾಡೋರು ಜಾಸ್ತಿ. ರಘು ಅವ್ರನ್ನ ಕರ್ಕೊಳ್ಳಿ ನಿಮ್ ಟೀಮ್ಗೆ. ರಘು ಅವ್ರನ್ನ ಕರ್ಕೊಂಡ್ರು ಜಾಸ್ತಿ ಜನ ಇಲ್ಲ. ಅಡ್ಗೆ ಮಾತ್ರ, ಅಡ್ಗೆಗೆ ಮಾತ್ರ ಸ್ವಲ್ಪ ಏನ್ ಗೊತ್ತಾ, ಇಲ್ಲಿ ಕಮಾಂಡಿಂಗ್ ಅಂತ ನಾನು ಹೇಳಲ್ಲ, ಮಾಡಿಸೋ ಅಂತವ್ರು ಬೇಕು. ಎರಡು ಟೀಮ್ ಡಿವೈಡ್ ಮಾಡೋಣ. ಗಿಲ್ಲಿ ಚಂದ್ರಪ್ರಭಾ ಬೇಡ, ಯಾಕಂದ್ರೆ ಇರು ಒಂದ್ ನಿಮಿಷ, ಗಿಲ್ಲಿ ಮಾಡ್ಸಲ್ಲ, ಹೇಳಲ್ಲ. ಎರಡನೇದು ಚಂದ್ರಣ್ಣ ಅವ್ರು ಸ್ವಲ್ಪ ಜೋರಾಗಿ ಅವ್ರಿಗೆ ಆಗಲ್ಲ, ಅದು ಅವ್ರು ಇದ್ರಲ್ಲಿ ನಾನು ನೋಡ್ದಂಗೆ ಅದು ಸ್ವಲ್ಪ ಅವ್ರು ತುಂಬಾ ಬಿಸಿ ಇದಾರೆ ಈಗ. ಮೇಡಮ್ ಅಂತ ಒಬ್ರು ಇದ್ರು, ಬಾತ್ರೂಮ್ ತೊಳಿ ಕಳ್ದ ಬಂದಿಲ್ಲ ಮಗ, ನಾವೇನ್ ಮಾಡಕ್ಕಾಯ್ತದೆ? ಅದಕ್ಕೆ ಬೇರೆ ಯಾರಾದ್ರೂ ಕೊಡಿ. ರಕ್ಷಿತಾ ಹೇಳಿದ್ರಿ, ಕಾವ್ಯ ಹೇಳಿದ್ರಿ, ಕೊಡಿ, ಮಾಡ್ತಾರೆ, ಕೊಡಿ, ಮಾಡಿ ಮಾಡಿ ಮಾಡಿ. ಸಂಜೆ 6:15. ಮಾತಾಡೋದಕ್ಕೆ ನಾವೇ ಕೂತ್ಕೋಬೇಕು, ನಾನು ಕೇಳಲ್ಲ. ನಾನು ಕೇಳೋದೇ ಇಲ್ಲ. ಮಗ ನೀನು ಲೋಟ ಬಂದು ನ್ಯಾಯ ಕೊಡ್ತೀನಿ ಬಾ. ನನ್ನ ಲೋಟ ಇಲ್ಲ, ನನ್ನ ಲೋಟ ಕೊಡಕ್ಕೆ ಹೇಳಿ, ಕದ್ಬಿಟ್ಟು ಇಕ್ಕೊಂಡು ಒಂದು ವಾರದಿಂದ ನಮ್ದಂಗಾರೆ ಮನಸ್ಥಿತಿನೇ ಅಲ್ವಾ? ಅವಳು ಯಾರೋ ನೆನ್ನೆ ಮೊನ್ನೆ ಸಡೆ ಮಾತಾಡ್ತಾವಳೆ, 5 ಸತಿ ಕರೆ ತಿರ್ಗಲ್ಲ ಅವಳು. ಪರವಾಗಿಲ್ಲ ಗುರು, ಪರವಾಗಿಲ್ಲ ಗುರು, ಪರವಾಗಿಲ್ಲ ಗುರು. ನಮಗೂ ಬೆಲೆ ಇದೆ. 10 ಸತಿ ಕರೆದೆ, 10 ಸತಿ ಕರೆದೆ ಅವಳನ್ನ, 10 ಸತಿ ಕರೆದೆ, ನೋಡಿದ್ಲ? 10 ಸತಿ ಕರೆದೆ, ನೋಡಿದ್ಲ? ಕರ್ದ ಇಲ್ವಾ? ನಾನೇ ಇವಳು ಕರೆದೆ ಕೂತ್ಕೋಬೇಕು. ನನ್ನ ಲೋಟ ಎಲ್ಲಿ ಕೇಳಿ ಫಸ್ಟ್. ಅವಳೊಬ್ಳೇ ಕಿಲಾಡಿತಾರ, ಆ ಕಡೆ ಮಾತಾಡ್ತಾವಳಿ. ನೀವು ಮಾತಾಡ್ಕೊಳಕ್ಕೆ ನಮ್ಮನ್ನೇ ಗುಡ್ಡೆ ಹಾಕ್ತೀರಾ? ನೀವು ಮೂವರೇ ಡಿಸೈಡ್ ಮಾಡ್ಕೊಳ್ಳಿ, ಹೇಳಿ ಬಂತಿತ್ತು ಅಂತ ತಿಕ್ತೀವಿ ಅದನ್ನ. ಯಾಕೆ ಕರಿತೀರಾ? ನಮ್ದು ಬೇರೆ ಆಗ್ತಿರುತ್ತೆ, ಮಧ್ಯದಲ್ಲಿ ಮಾತಾಡೋಂತ ಯಾವನಾರು ಹೇಳಿದ್ರೆ ನಾಲ್ಗೆಗಳು ಸೀಳಾಕ್ಬಿಡ್ತೀನಿ. ಮರ್ಯಾದೆ ಕೊಟ್ರ ಮರ್ಯಾದೆ. ನಿನ್ನ 10 ಸತಿ ಕರ್ ನೀನ್ ನೋಡಿ, ನಾನು ಯಾಕೆ ನೋಡ್ಬೇಕು ಅಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಈಗ ಅವರಿಗೆ ಇವತ್ತೇ ಪಾತ್ರೆ ತೊಳಿಲಿಕ್ಕೆ ಇಲ್ಲ, ಸೊ ಅವರು ಹೋಗ್ತಾ ಇದ್ದಾರೆ. ಓಕೆ, ಡನ್. ರಕ್ಷಿತಾ ಸ್ಟಾಪ್, ಕಾಮ್ ಡೌನ್. ಹಾ, ಓಕೆ, ಫೈನ್. ಒಂದು ಸೆಕೆಂಡ್, ನನ್ನ ತಪ್ಪು ನೀವು ಡಿಸೈಡ್ ಮಾಡಬೇಡಿ. ರಕ್ಷಿತಾ ಬಿಡು, ಡ್ರ್ಯಾಗ್ ಮಾಡಬೇಡಿ. ಒಂದು ಟೀಮ್ ಅಂತ ಬಂದಾಗ ಈ ಟೋನಲ್ಲಿ ಹೋಗಕ್ಕೆ ಆಗೋದಿಲ್ಲ. ನಾನು ಕೇಳಲಿಲ್ಲ, ಕಂಪ್ಲೀಟ್ಲಿ ನಾನು ಕೇಳಲಿಲ್ಲ, ಇಗ್ನೋರ್ ಮಾಡಲಿಲ್ಲ. ಅಲ್ಲ, ನನಗೆ ಹೋಗುವಾಗ ಒಂದು ಲೈನ್ ಹೇಳಿದ್ಲು, ಪಾತ್ರೆ ತೊಳಿಬೇಕು, ನಾಟಕ ಆಡ್ತಾವಂತೆ. ಓಪನ್ ಆಗಿ ಹೇಳ್ತೀನಿ, ತೊಳೆಯಲ್ಲ ನಾನು. ಏನ್ ಮಾಡ್ಕೋತೀರಾ? ತೊಳೆಯಲ್ಲ ನಾನು. ಅಣ್ಣ ಒಂದ್ ಹೇಳ್ಬಿಡ್ತೀನಿ, ಎಣ್ಣೆ ಬಂದಿರೋ ಸೆಡೆ ಅಂದಲ್ಲ, ನಿಜವೂ ತಪ್ಪು. ಅದು ನಾನೇ ಮಾತಾಡ್ತೀನಿ. ನಾಲ್ಗೆ ಕೊಟ್ಟಿಲ್ವ ದೇವ್ರು? ನೀನ್ ಮಾತಾಡುವಾಗ ಜಾನ್ವಿ ಮೇಡಮ್ ಮೂದೇವಿ ಅಂತ ಗೊತ್ತಾ? ಅದ್ ನಮ್ ಬೆಂಗಳೂರಲ್ಲಿ ಸೌಂಡೇ ಬೇರೆ. ನಮ್ಮ ಏರಿಯಲ್ಲಿ ತುಂಬಾ ಕಾಮನ್, ನಮ್ಮ ಏರಿಯಲ್ಲಿ ತುಂಬಾ ಕಾಮನ್ ಅದು. ಸರಿ, ಕೂತ್ಕ ಮಾತಾಡ್ತಿದ್ದಲ್ವಾ, ನೀನ್ ಎತ್ತಲ್ಲಿ ಹೋಗ್ಬಿಟ್ಟಿದ್ರೆ ಮುಗೀತು. ನಾನು ಮಾತಾಡ್ತೀನಿ ಅಂತ ಒಂದು ಹೇಳ್ಬಿಟ್ಟು ಮಾತಾಡಿದ್ರೆ ಮುಗಿದ. ಎಲ್ಲಿ ನಿಂತ್ಕೊಂಡು ಹೇಳಿದ್ರೆ ಹೇಳ ಮಾತೇನು ಗಿಲ್ಲ. ಈಗ ನಿನ್ನ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಕೆಳಗೆ ಕೂತ್ಕೊ, ಟೇಬಲ್ ಮೇಲೆ ಯಾಕೆ ಕೂತಿದ್ಯಾ? ಅಲ್ಲಿ ಕೂತ್ಕೋಗೋ. ಸಂಜೆ 6:35. ಇಷ್ಟು ಗಲಾಟೆಯಲ್ಲಿ ನಾವು ಮತ್ತೆ ಇವಾಗ ಟೀಮ್ ಮಾಡ್ತೀವಿ. ಹೇಳಿ ಅದನ್ನೇ, ಇವಾಗ ಅವ್ರ ಟೀಮ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ಅಡಿಗೆ ಮಾಡೋರಿದ್ದಾರೆ, ಇವರಿದ್ದಾರೆ. ನನ್ನ ಇದ್ರ ಪ್ರಕಾರ ನಮ್ದೇನು ಒಂಟಿ ತಂಡ ಇತ್ತು, ಅದ್ರಲ್ಲಿ ಒಬ್ಬರನ್ನ ಮಾಡಿ, ಜಂಟಿ ತಂಡದಿಂದ ಒಬ್ಬರನ್ನ ಮಾಡಿ. ಬೇಡ ಬೇಡ ಮ್ಯಾಮ್, ನನಗೆ ಒಪ್ಪಿಗೆ ಇಲ್ಲ ಇದ್ರಲ್ಲಿ. ಜಂಟಿ ಒಂಟಿ ಬೇಡವೇ ಬೇಡ. ಜಂಟಿ ಒಂಟಿ ಬೇಡ. ಚಂದ್ರಣ್ಣ ಗಿಲ್ಲಿ ಟೀಮ್ ಚೆನ್ನಾಗಿದೆ, ಅದ್ರಲ್ಲೇ ನಾವು ಅದು ಕರೆಕ್ಟ್ ಆಗಿದೆ ಪ್ಲೇಸ್ಮೆಂಟ್. ನನಗೇನೋ ಗಿಲ್ಲಿ ಟೀಮ್ ನನ್ಗೆ ಅಷ್ಟು ಅಲ್ಲ, ಅಲ್ಲಿ ಅವ್ರು ತಗೋತಾರೆ.
ಒಂದ್ ನಿಮಿಷ ಇರ್ಲಿ. ಹೇಳಿ ಚಂದ್ರ. ನಾನೇ ಮಣ್ಣಿಗೆ ಟಾಯ್ಲೆಟ್ ರೂಮ್ ತೊಳಿದ್ರಿ ಅಂತ ತೊಳೆದ್ರ ಅವರು ಎಲ್ಲ ಗೊತ್ತಾಗ್ತದೆ. ಒಂದ್ ನಿಮಿಷ ಪ್ರಾಬ್ಲಮ್ ಏನೋ ನೀವು ಹೇಳಿದ್ರೆ ಸುದ್ದಿ ಅವ್ರು ಮಾಡಲಿಲ್ಲ, ಆಯ್ತಾ? ನೆಕ್ಸ್ಟ್ ಅವ್ರಿಗೆ ಕೆಲಸ ಬಂದ್ರೆ ಮಾಡ್ಸೋ ಜವಾಬ್ದಾರಿ ನಂದು, ಓಕೆನಾ? ಕಂಟಿನ್ಯೂಸ್ ಆಗಿ ಈ ಮನೇಲಿ ನಾನು ಓಪನ್ ಆಗಿ ಕೇಳ್ತೀನಿ, ನಾನು ಜಾನ್ವಿ ಎಷ್ಟು ದಿನ ಕಿಚನ್ ಅಲ್ಲಿ ನಾವು ಅಡಿಗೆ ಮಾಡಿದೀವಿ ದಯವಿಟ್ಟು ಹೇಳಿ. 5-6 ದಿನ. ನಿಮ್ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ. ಈಗ ನಾನು ಕಿಚನ್ ಅಲ್ಲಿ ಅಡಿಗೆ ಮಾಡ್ಬಿಟ್ಟು ಬರ್ತೀನಿ, ಈಗ ನನ್ ಗಿಲ್ಲಿ ಏನ್ ಮೇಡಮ್ ಬನ್ನಿ ಮೇಡಮ್ ಟಾಯ್ಲೆಟ್ ಕ್ಲೀನ್ ಮಾಡಕ್ ಹೋಗೋಣ ಅಂತ ಒಂದು ತಮಾಷೆ ಕರೀತಾ ಇದ್ದಾನೆ ನನ್ನ ಕಂಟಿನ್ಯೂಸ್ ಆಗಿ. ನಾನು ಇಲ್ಲೂ ಮಾಡಿ ನನ್ನ ಕೆಲಸ ಏನಿದೆ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ನೋಡಮ್ಮ ನೀವು ಟೀಮ್ ನ ಡಿವೈಡ್ ಮಾಡ್ಕೊಂಡಾಗ ನಾನು ಇರ್ಲೇ ಇಲ್ಲ. ಯಾವ ಗಿಲ್ಲಿ ಟೀಮ್ ಯಾವ ಚಂದ್ರನ ಟೀಮ್ ನನಗ್ ಗೊತ್ತಿಲ್ಲ. ಕರೆಕ್ಷನ್ ಮಾಡಿದ್ಮೇಲೆ ಅದನ್ನ ಹೇಳ್ಬಾರ್ದು. ಏನದು ನಾನ್ಸೆನ್ಸ್, ಅದನ್ನೇ ಮಾತಾಡೋದು. ಹಾಗಾದ್ರೆ ಯಾರು ಹೇಳಿದ್ರು ನಮ್ಗೆ ಕಿಚನ್ ಅಲ್ಲಿ ನಿಂತ್ಕೊಂಡು ಯಾರಿಗೂ ಅನ್ಲಿಮಿಟೆಡ್ ಫುಡ್ ಕೊಡಿ, 60 ರೊಟ್ಟಿ ತಟ್ಟಿ 70 ಚಪಾತಿ ಮಾಡಿ ಅಂತ ಯಾರು ಹೇಳಿದ್ರ? ಹೇಳಿದಿಷ್ಟೇ. ನೀವು ಕೇಳಿದಾಗ ನಾನು ಕಿಚನ್ ಮಾಡಿದ್ದೀನಿ ಮಾಡಲ್ಲ ಅಂತಿದ್ರೆ ಮುಟ್ಟೋಗಿರೋದು. ಆಯ್ತು ಮ್ಯಾಮ್, ಈ ಆಟಿಟ್ಯೂಡ್ ಇದ್ರೆ ಸಾರಿ ಐ ಕಾಂಟ್ ಟಾಕ್ ಟು ಯು. ನಿಂದು ಆಟಿಟ್ಯೂಡ್ ಇದ್ರೆ ನನಗೂ ಬೇಡ. ಬನ್ನಿ ಈ ಕಡೆ ಚಂದ್ರಣ್ಣ ಬನ್ನಿ. ಇಷ್ಟು ಜನ ಅಷ್ಟು ಜನ ಆ ಟೀಮು, ಎಷ್ಟು ಜನ ಈ ಟೀಮು, ಇಷ್ಟು ಜನ ನಾವು ಒಂದು ಟೀಮು, ನೀವು ಅಷ್ಟು ಜನ ಒಂದು ಟೀಮು. ಓಕೆ ನಿಮ್ದು ಕಾನ್ವರ್ಸೇಷನ್ ಏನಾದ್ರೂ ಇರ್ಲಿ, ನೀವ್ ಬಂದಿವಾಗ ನಾನು ಹೋಗಿದ್ದು ಅಗೇನ್ಸ್ಟ್ ಮಾಡು ಅಂತಂದ್ರೆ ನಾನು ಅದನ್ನ ಮಾಡಿಲ್ಲ. ಐ ಕಾಂಟ್ ಅಕ್ಸೆಪ್ಟ್ ದಟ್. ನಾನು ಏನೇ ಮಾಡಿದ್ರು ಅಗೇನ್ಸ್ಟ್ ಹೋಗ್ಬೇಕು ಅಂದ್ರೆ ನೀನ್ ಯಾಕೆ ಬೇಕಾಗಿಲ್ಲ? ಚಂದ್ರಣ್ಣ ಹತ್ರ ನೀನ್ ಯಾಕೆ ಮಾತಾಡ್ತಿದ್ಯಾ? ಸಡೆ ಅಂದ್ರೆ ನಮ್ಮ ಮೇಲೆ ಏನು ಗೊತ್ತಾ, ದೇವ್ರನೆಗೂ ಹೇಳ ತುಂಬಾ ಚಿಕ್ಕವಳು ನೀನು. ಅದೇ ಕಾರಣ ಈಗ ನಿನ್ನ ಏಜ್ಗೆ ಅವಳು ಸಮ, ನನ್ನ ಏಜ್ಗೆ 20 ವರ್ಷ ಚಿಕ್ಕವಳು. ಕಾರಣ ನನಗೆ ಹೆಂಗ್ ಯೂಸ್ ಮಾಡ್ತಾರ ಅವರು? ನಾನು ಇವಾಗ್ಲೂ ಹೇಳ್ದೆ, ಇಲ್ಲ ಫ್ಲೋ ಅಲ್ಲಿ ಬಂತು, ಗೊತ್ತಾಯ್ತು, ತಪ್ಪಾಯ್ತು ಅಂತ ಎಲ್ಲರೂ ಈಗ ಸಾರಿ ಕೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಹುಡುಗರಿಗೆ ಯಾರ್ಯಾರು ಹೇಳಿ ಏನು ಈಗ ಚಂದ್ರನ್ ಏನಾರು ನಾನು ಅದಕ್ಕೆ ಬಾಯೇ ಬಿಡಲ್ಲ. ನನ್ನ ವಾದ ಇದ್ದಿದ್ದು, ನನ್ನ ವಾದ ನನಗೂ ಗೆಲ್ಲಿಗೂ ವಾದ ಆದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ. ಈಗ ನೀನ್ ಹೇಳಿ ನಾಳೆಯಿಂದ ನೀವು ಹೋಗ್ಬೇಡಿ. ನೀನ್ ಯಾಕೆ ಏಗಿ ಅಂತೆಲ್ಲ ಮಾತಾಡ್ಬೇಡ. ನೀನ್ ಏಗಿ ಅಂತೆಲ್ಲ ಮಾತಾಡ್ಬೇಡ. ಗಿಲ್ಲಿ ಪ್ಯಾಕೆಟ್ ಇಡಿ. ತಿರ್ಗಾ ಜಗಳ ರಘುವಣ್ಣ ಅಂತೂ 10 ಸತಿ ಕೇಳೋರು ನನಗೆ, ಏನ್ ಹಿಂಗ್ ಜಗಳ ಒಳಗೆ? ಕಿಚನ್ ಅಲ್ಲಿ ಬಂದ್ ಕೈ ಕರ್ಕೊಂಡು ಹೋಗ್ಬೇಕಿತ್ತು. ಕಿರ್ಚ್ಕೊಳ್ಳಿ ಟೀಮು ಅಂತ ಹೇಳಿ ನಾವೇನಾದ್ರು ಮಾಡಿ ಅಂತ ಹೇಳಿದ್ವಾ? ಇಲ್ಲ ಮಾತಾಡ್ತು ನನ್ನ ಕೇಳ್ಬೇಡ, ನೀನು ಅವಳು ಕೇಳು. ಮಾಡ್ಬೇಡ ಅಂತ ಹೇಳಿದ್ರು ಮೇಡಮ್ ನಾವು. ಮಾತಾಡ್ಬೇಡ, ಅವಳು ಕೇಳು. ಮಾತಾಡ್ಬೇಡ. ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಇಲ್ದೇ ಇದ್ದ ಕ್ಲಾರಿಟಿ ತಗೋಬೇಕು. ಕರೆಕ್ಟಾ? 4 ಜನ ನಾವು ಡಿವೈಡ್ ಮಾಡ್ಲೇಬೇಕಿತ್ತಲ್ವಾ ಮ್ಯಾಮ್? ನನಗೆ ಗೊತ್ತಾಗ್ಬೇಕಲ್ವಾ ಸ್ಪಂದನ? ಆ ಸುದ್ದಿ ಏನೇ ಮಾತಾಡಿದ್ರು ಸರಿ, ಅಶ್ವಿನಿ ಅನ್ನೋದು ಇದು ಬೇರೆಯವ್ರು ಮಾತಾಡಿದಾಗ ಬಹಳ ಭಯಂಕರ ಅನ್ನೋದು. ಸುದ್ದಿ ಯಾವ ಕೆಲಸನೂ ಮಾಡಲ್ಲ. ಇನ್ನು ಮುಂದೆಯಿಂದ ತಪ್ಪೆ. ಹಿಂಗೇನಾದ್ರು ಇವ್ರದ್ದು ಒಬ್ರಿಗೊಂದು ಈ ಕಣ್ಣಿಗೆ ಬೆಣ್ಣೆ ಈ ಕಣ್ಣಿಗೆ ಸುಣ್ಣ ಅಂತ ಬಂದರೆ ಯಾರೇ ಆಗಿರಲಿ, ಮಗುನೇ ಆಗಿರಲಿ, ಯಾರ್ದು ರೈಟ್ ಇದೆ ಅದಕ್ಕೆ ನಾವು ಸ್ಟ್ಯಾಂಡ್ ತಗೊಳ್ತಾ ಇದ್ದೀವಿ. ಅದು ಸುದಿನೇ ಆಗಿರಲಿ, ಅಶ್ವಿನಿನೇ ಆಗಿರಲಿ, ಅಥವಾ ಯಾರೇ ಆಗಿರಲಿ ಅವ್ರ ವಿರುದ್ಧ ಸ್ಟ್ಯಾಂಡೇ. ಓಕೆನಾ? ಯಾರಿಗೂ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಅದನ್ನು ಅವ್ರಿಗೂ ಹೇಳಿ ಕಾವ್ಯನು. ಓಕೆನಾ?